ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿತಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ನಮ್ಮ ಧರ್ಮದ ಗುರುಗಳನ್ನು, ಶ್ರೀಗಳನ್ನು ಎಲ್ಲರನ್ನೂ ಕೂಡ, ಮತ್ತು ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್, ಮತ್ತು ಭೀಮಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಗುರು ರಾಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಭಗವಾನ್ ಸದ್ಗುರು ಶಿರಡಿ ಸಾಯಿಬಾಬಾರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಿವರಾತ್ರಿಯ ವೈಭವ, ಶಿವರಾತ್ರಿಯ ವೈಭೋಗ ಬಹಳ ಅದ್ಭುತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ನಿನ್ನೆನೂ ಕೂಡ ಶಿವರಾತ್ರಿಯ ಪ್ರಯುಕ್ತವಾಗಿ ನಾವು ಹೋಗಿ ಬಂದಿರತಕ್ಕಂಥ ಕಾರ್ಯಕ್ರಮವು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನೆರವೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಮಗನ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಜೀರವರ ಒಂದು ಕಾರ್ಯಕ್ರಮ, ಶಿವರಾತ್ರಿಯ ಕಾರ್ಯಕ್ರಮ ಗಾಂಧಿನಗರದ ಒಂದು ಹೃದಯ ಭಾಗದಲ್ಲಿ ತುಳಸಿ ತೋಟದ ಆಟದ ಮೈದಾನದಲ್ಲಿ ನೆರವೇರಿರ್ತಕ್ಕಂಥ ಆ ಕಾರ್ಯಕ್ರಮ ನಿಜಕ್ಕೂ ಬಹಳ ಅದ್ಭುತವಾಗಿ ನೆರವೇರಿತು ಅಂತಲೇ ಹೇಳ್ಬೋದು. ಶಿವರಾತ್ರಿಯ ಆ ಒಂದು ಜಾಗರಣೆ ಆಗಿರ್ಬೋದು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಆ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಮಹಾಯಾಗ ಆಗಿರ್ಬೋದು, ಜೊತೆಗೆ ಪರಮೇಶ್ವರನಿಗೆ ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರಿತು ಅಂತಲೇ ಹೇಳ್ಬೋದು. ಶಿವರಾತ್ರಿ ಎಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಭಗವಂತ ಪಾರ್ವತಿ ಪರಮೇಶ್ವರ ವಿವಾಹವಾಗಿರ್ತಕ್ಕಂಥ ದಿನ. ನಿಜಕ್ಕೂ ನೋಡಿ, ಈ ಪುರಂದರದಾಸರದು ಬಹಳ ವಿಶೇಷವಾಗಿರ್ತಕ್ಕಂಥ ಪಾರ್ವತಿ ಕಲ್ಯಾಣ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಣನೆ ಇದೆ. ಭಗವಂತ ಎಷ್ಟು ಅದ್ಭುತವಾಗಿ ಆ ಒಂದು ವರ್ಣನೆಗೆ ಒಳಗಾಗಿದ್ದಾರೆ ಅಂತಂದರೆ, ಪುರಂದರದಾಸರು ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ವರ್ಣನೆಯನ್ನು ಮಾಡಬೇಕಾದ್ರೆ ತಿಳಿಸ್ತಾರೆ. ಪಾರ್ವತಿ ದೇವಿ ಎಂತಹ ಸುಂದರ, ಆ ತಾಯಿಯನ್ನು ನೋಡ್ತಾ ಇದ್ದರೆ ಕಣ್ಣುಗಳು ಒಂದು ಕ್ಷಣ ಹಾಗೇ ರೋಮಾಂಚನವಾಗುತ್ತೆ. ಅಷ್ಟು ಸುಂದರ ಆ ತಾಯಿ, ಅಷ್ಟು ಮಖಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದಿದೆ ಆ ತಾಯಿಗೆ. ಒಡವೆಗಳು, ಆಭರಣಗಳು, ಅಷ್ಟೈಶ್ವರ್ಯಗಳು ಇದೆಲ್ಲವನ್ನೂ ಕೂಡ ಹೊತ್ತಿದ್ದಾಳೆ ಆ ತಾಯಿ. ಆ ತಾಯಿ ಹೀಗೆ ಪರಮೇಶ್ವರ ಇದೆಲ್ಲವನ್ನೂ ಕೂಡ ಒಂದು ಪರೀಕ್ಷೆಯನ್ನು ಮಾಡಲಿಕ್ಕೆ ಏನಾಗುತ್ತೆ, ಒಂದು ಸತಿ ಆ ಪಾರ್ವತಿ ದೇವಿ ಪರಮೇಶ್ವರಿಗೋಸ್ಕರ ತಪಸ್ಸನ್ನು ಮಾಡಬೇಕಾದ್ರೆ ಆ ತಾಯಿಯ ತಪಸ್ಸನ್ನು ಭಂಗವನ್ನು ಮಾಡಲಿಕ್ಕೆ ಸಾಕಷ್ಟು ಜನ ನಾನಾ ರೂಪದಲ್ಲಿ ಅಲ್ಲಿಗೆ ಆಗಮಿಸ್ತಕ್ಕಂಥದ್ದಿರುತ್ತೆ. ಆಗ ಪಾರ್ವತಿ ದೇವಿ ತನ್ನ ತಪಸ್ಸನ್ನು ಮಾಡಬೇಕಾದ್ರೆ ಮಧ್ಯಭಾಗದಲ್ಲಿ ಅಂದರೆ ಬೇರೆ ಬೇರೆ ರೂಪದಲ್ಲಿ ನಾನಾ ರೂಪದಲ್ಲಿ
ಆ ತಾಯಿಯನ್ನು ಬಂದು ಎಲ್ಲರೂ ಕೂಡ ಆ ಒಂದು ಪರಮೇಶ್ವರನನ್ನು ಒಲಿಸ್ಕೊಳ್ಬೇಕು ಎಂಬತಕ್ಕಂಥ ಒಂದು ಧ್ಯಾನವನ್ನು ಭಂಗವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತೆ. ಆಗ ಪಾರ್ವತಿ ದೇವಿ ಹೇಳ್ತಾರೆ, ನನಗೆ ವರನಾಗಿ ಬರಬೇಕು ಅಂತಂದರೆ ಅದು ಪರಮೇಶ್ವರ ಮಾತ್ರನೇ. ಆ ವರನ ರೂಪದಲ್ಲಿ ಬೇರೆ ಯಾರೇ ಬಂದರೂ ಕೂಡ ಅವರು ಸ್ತ್ರೀಯಾಗಿ ಬದಲಾವಣೆ ಆಗಲಿ ಅಂಥೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಆ ತಾಯಿ ಹಾಗೇ ಅಲ್ಲಿ ಮತ್ತೊಮ್ಮೆ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಒಂದು ಕ್ಷಣ ಪರಮೇಶ್ವರನಿಗೆ ಇದೆಲ್ಲದರ ಬಗ್ಗೆನೂ ಕೂಡ ಒಂದು ಆಲೋಚನೆ ಸೃಷ್ಟಿಯಾಗುತ್ತೆ. ಪರಮೇಶ್ವರ ನನಗೋಸ್ಕರ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಧ್ಯಾನವನ್ನು ಮಾಡ್ತಾ ಇರತಕ್ಕಂಥ ಆ ತಾಯಿ ಪಾರ್ವತಿ, ಆಕೆಯನ್ನು ನಾನು ಮತ್ತಷ್ಟು ಪರೀಕ್ಷೆಯನ್ನು ಮಾಡಬೇಕು, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನೆಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಒಂದು ಪರೀಕ್ಷೆಯನ್ನು ಮಾಡಬೇಕಾದ್ರೆ ಶಿವ ಒಬ್ಬ ವಿಪ್ರನ ವೇಷದಲ್ಲಿ ಅಂತಂದರೆ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ, ಬಹಳ ಸುಂದರವಾಗಿರ್ತಕ್ಕಂಥ ಬ್ರಾಹ್ಮಣ, ಆ ಬ್ರಾಹ್ಮಣನ ವೇಷದಲ್ಲಿ ಆ ತಾಯಿ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾರೆ, ತಾಯಿ ಪಾರ್ವತಿ ಅಂತಂದರೆ ಎಷ್ಟೇ ಆದ್ರೂ ಕೂಡ ಆಗಿನ ಒಂದು ವಿಚಾರ ನಾವು ನೋಡೋದಾದರೆ ಹೆಂಡತಿಗೆ ಗಂಡ ಕೊಡ್ತಕ್ಕಂಥ ಒಂದು ಗೌರವ, ಗಂಡನಿಗೆ ಹೆಂಡತಿ ಕೊಡ್ತಕ್ಕಂಥ ಒಂದು ಗೌರವ, ತನ್ನ ಧರ್ಮಪತ್ನಿ ಅಂತ ಗೊತ್ತಿದ್ರೂ ಕೂಡ ತನಗಿರ್ತಕ್ಕಂಥ ಒಂದಿಷ್ಟು ಹಕ್ಕು ಇದೆಲ್ಲವನ್ನೂ ಕೂಡ ನಿಸ್ವಾರ್ಥ ಮನೋಭಾವದಿಂದ ಆಕೆಯ ಮೇಲೆ ಚಲಾಯಿಸ್ಬೋದು. ಆದ್ರೂ ಕೂಡ ಯಾವತ್ತೂ ಕೂಡ ದೇವಾನುದೇವತೆಗಳಾಗಿರ್ಬೋದು, ದೇವರಗಳಾಗಿರ್ಬೋದು, ನಮ್ಮ ಪೂರ್ವಜರಾಗಿರ್ಬೋದು, ತಮ್ಮ ಅರ್ಧಾಂಗಿನಿಗೆ, ತಮ್ಮ ಧರ್ಮಪತ್ನಿಗೆ ಯಾವತ್ತೂ ಕೂಡ ಏಕವಚನದಲ್ಲಿ ಕರೆದಿದ್ದೇ ಇಲ್ಲ. ಹಾಗಾಗಿ ಆ ಬ್ರಾಹ್ಮಣ ಶಿವನನ್ನ ಯಾವ ರೀತಿ ವರ್ಣನೆ ಮಾಡ್ತಾನೆ ಅಂತಂದರೆ ಅತಿ ಹೀನವಾಗಿ ವರ್ಣನೆಯನ್ನು ಮಾಡ್ತಾನೆ ಪಾರ್ವತಿ ಮುಂದೆ. ನೋಡಮ್ಮ, ನೀನು ಇಷ್ಟು ಸುಂದರವಾಗಿದೆಯಾ, ಅಷ್ಟೈಶ್ವರ್ಯಗಳಿದಾವೆ, ನಿನಗೆ ಬೇಕಾದಂಥ ರಾಜ್ಯ ಇದೆ, ವೈಭೋಗ ಇದೆ, ಇಷ್ಟು ಸುಂದರವಾಗಿದೆಯಾ, ಒಂದು ಕಳೆ ನಿನ್ನಲ್ಲಿ ತುಂಬ್ತಾ ಇದೆ, ನಿನಗೆ ಯಾಕಮ್ಮ ಆ ಸ್ಮಶಾನವಾಸಿಯ ಸವಾಸ, ಯಾಕಮ್ಮ ಬೇಕು ನಿನಗವನು? ಚರ್ಮವನ್ನು ಧರಿಸಿರ್ತಕ್ಕಂಥವು, ಭಸ್ಮ ಹಾಕೊಂಡಿದ್ದಾರೆ, ಒಂದು ಆಭರಣ ಇಲ್ಲ, ಒಂದು ಅಲಂಕಾರ ಇಲ್ಲ, ಒಂದು ರೂಪ ಇಲ್ಲ, ಒಂದು ಲಾವಣ್ಯ ಇಲ್ಲ, ಏನೂ ಇಲ್ಲ, ಒಂದು ವಿದ್ಯೆ ಇಲ್ಲ, ಯಾವಾಗ ನೋಡಿದ್ರೂ ತಪಸ್ಸು 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 ಅಂತಾನೆ. ಅಂಥವನು ಬೇಕೇನಮ್ಮ ನಿಂಗೆ? ನೀನು ನೋಡಿದ್ರೆ ಇಷ್ಟು ಚೆನ್ನಾಗಿದೆಯಾ, ಯಾಕೆ ಬೇಕಮ್ಮ ಅಂತಂದರೆ ಪರಮೇಶ್ವರ ಬ್ರಾಹ್ಮಣನ ಒಂದು ವಿಪ್ರವೇಶದಲ್ಲಿ ಬಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆ ಆ ತಾಯಿ ಮುಂದೆ ಇಟ್ಟಾಗ ಆತನಿಗೆ ಏನು ಗೊತ್ತಮ್ಮ, ಆತನಿಗೇನು ನಿನಗಾದರೂ ಬುದ್ಧಿ ಬೇಡವೇನಮ್ಮ? ಯಾಕಮ್ಮ ನಿನ್ನ ಬುದ್ಧಿ ಎಲ್ಲೋಗಿದೆಯಮ್ಮ? ನಿಮ್ಮ ತಂದೆ ದಕ್ಷ ಪ್ರಜಾಪತಿ, ಆತ ನಿನಗೆ ಬೇಕಾದ್ದನ್ನು ಕೊಟ್ಟಿದ್ದಾನೆ, ನಿನಗೇನಾದರೂ ಕಡಿಮೆ ಆಗಿದೆಯೇನಮ್ಮ? ಇದಕ್ಕೆ ಶಿವನಿಗಿಂತ ಅದ್ಭುತವಾಗಿರ್ತಕ್ಕಂಥ ರೂಪ ಲಾವಣ್ಯ ಇರತಕ್ಕಂಥ ಒಬ್ಬ ವರನ್ನ ನಿನಗೆ ತಂದು ಕೊಡ್ತಾ ಇದ್ರೂ ಕೂಡ ನಿನಗೆ ಯಾಕಮ್ಮ ಸ್ಮಶಾನವಾಸಿ, ಆ ಭಸ್ಮವನ್ನು ಹಚ್ಕೊಂಡಿರ್ತಕ್ಕಂಥ ಆ ಪರಮೇಶ್ವರ ಆತ ಯಾಕಮ್ಮ ಬೇಕು ಅಂತ ಹೇಳಿ ಸಾಕಷ್ಟು ಹೀನಾಯವಾಗಿ ಮಾತಾಡಿದಾಗ ಆ ತಾಯಿ ಒಂದು ಕ್ಷಣ ಆತ ಮಾತಾಡಿರ್ತಕ್ಕಂಥದ್ದು ಯಾವುದನ್ನೂ ಕೂಡ ಕಿವಿಗೆ ಹಾಕೊಳ್ಳಿಲ್ಲ, ಒಂದು ಕ್ಷಣ ಕೋಪಗೊಂಡ್ಬಿಡ್ತಾರೆ. ನೀನೊಬ್ಬ ವಿಪ್ರ, ಬ್ರಾಹ್ಮಣ ವೇಷದಲ್ಲಿ ನೀನು ಬಂದಿದ್ದಕ್ಕೋಸ್ಕರ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೇನೆ, ಇಲ್ಲ ಅಂತಂದಿದ್ರೆ ನನ್ನೀ ಕೋಪಕ್ಕೆ ನೀನು ಭಸ್ಮ ಆಗೋಗ್ತಾ ಇದ್ದೆ. ಯಾರ ಬಗ್ಗೆ ನೀನು ಅವಹೇಳನವಾಗಿ ಮಾತಾಡ್ತಾ ಇದ್ದೀಯ? ಆ ಪರಮೇಶ್ವರನ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡ್ತೀಯ. ನೀನೊಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಬ್ರಾಹ್ಮಣನಾಗಿ ಬಂದು ನನ್ನ ಮುಂದೆ ನೀನು ಮಾತಾಡಿದ್ದಕ್ಕೆ ಅಟ್ಲೀಸ್ಟ್ ನಾನು ನೀನೊಬ್ಬ ವಿಪ್ರ ಅಂತ ಹೇಳಿ ನಾನು ನಿನ್ನನ್ನು ಕ್ಷಮೆ ಯಾಚಿಸಿ ಪಕ್ಕಕ್ಕೆ ಕಳಿಸ್ತಾ ಇದ್ದೇನೆ. ಇನ್ಯಾವತ್ತೂ ಕೂಡ ಆ ನನ್ನ ಪರಮೇಶ್ವರ ಪರಶಿವನ ಬಗ್ಗೆ ಯಾವತ್ತೂ ಕೂಡ ನೀ ಹಂಗೆ ಮಾತಾಡಬೇಡ ಅಂತಂತ ಆ ತಾಯಿ ಬಹಳ ಖಾರವಾಗಿ ಕೋಪಗೊಂಡು ಆ ಒಂದು ಪದವನ್ನು ವ್ಯಕ್ತಪಡಿಸ್ತಾರೆ. ಆಗ ಶಿವನಿಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ವಿಪ್ರ ವೇಷದಲ್ಲಿ ಬಂದಿರತಕ್ಕಂಥ ಆ ಪರಮೇಶ್ವರ ಯಥಾಸ್ಥಿತಿ ತನ್ನ ನಿಜ ರೂಪಕ್ಕೆ ಬದಲಾಗಿ ಆ ಪಾರ್ವತಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನವನ್ನು ಕೊಟ್ಟು ಆ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರ ಒಂದು ಸಮಾಗಮ ಆಗುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆ ಪಾರ್ವತಿ ದೇವಿ ಶಿವನ ರೂಪ ನೋಡಲಿಲ್ಲ, ಶಿವನ ವಸ್ತ್ರ ನೋಡಲಿಲ್ಲ, ಶಿವನ ವೇಷ ನೋಡಲಿಲ್ಲ, ಶಿವನಿಗೆ ಇಲ್ಲದೇ ಇರತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ತಲೆಯಿಂದ ತೆಗೆದಾಕ್ಬಿಟ್ಲು. ಆ ತಾಯಿ ಶಿವನನ್ನು ಯಾತಕ್ಕೋಸ್ಕರ ಅಷ್ಟು ಪ್ರೀತಿ ಮಾಡಿದ್ರು, ಶಿವನಲ್ಲಿ ಅಂಥದ್ದು ಏನಿದೆ ಅಂತ ಆ ತಾಯಿ ಪ್ರೀತಿ ಮಾಡಿದ್ರು. ಆ ಭಗವಂತನೇ ಬೇಕು ಎಂಬತಕ್ಕಂಥ ಆ ಒಂದು ಪವಿತ್ರ ಅಪೇಕ್ಷೆ ಇತ್ತಲ್ಲ, ಅದು ಯಾತಕ್ಕೋಸ್ಕರ ಆಗಿತ್ತು? ಯಾತಕ್ಕೋಸ್ಕರ ಆಗಿತ್ತು ಅಂತಂದರೆ, ಪರಮೇಶ್ವರ ಹುಟ್ಟದಾಗ್ಲೂ ಜೊತೆಯಲ್ಲಿರ್ತಾನೆ, ಕೊನೆಗೆ ನಾವೆಲ್ಲರೂ ಗತ್ಸದ ಮೇಲೂ ಆತ ಜೊತೆಯಲ್ಲಿರ್ತಾನೆ. ಸಾಕಷ್ಟು ನೆಮ್ಮದಿಯನ್ನು ಬಯಸ್ತಕ್ಕಂಥವನು ಪರಮೇಶ್ವರ. ಇಡೀ ಸೃಷ್ಟಿಗೆ ಅನ್ನ ಆಹಾರವನ್ನು ಕೊಡ್ತಕ್ಕಂಥವನು ಪರಮೇಶ್ವರ.
ಪರಮೇಶ್ವರ ಇಲ್ಲ ಅಂತಂದರೆ ಈ ಸೃಷ್ಟಿನೇ ಇಲ್ಲ, ಪರಮೇಶ್ವರ ಇಲ್ಲ ಅಂತಂದರೆ ಈ ಜಗತ್ತೇ ಇಲ್ಲ. ಅಷ್ಟೈಶ್ವರ್ಯ ಭೋಗ ಭಾಗ್ಯ ವಜ್ರ ವೈಡೂರ್ಯಗಳು ಕಟ್ಕೊಂಡು ನಾನೇನು ಮಾಡಲಿ, ಪರಮಾತ್ಮನ ಜೊತೆಯಲ್ಲಿದ್ದರೆ ಅದೇ ನನಗೆ ಸುಕೃತ ಅಂತ ಎಂಬತಕ್ಕಂಥ ಒಂದು ಪವಿತ್ರ ಮನೋಭಾವದಿಂದ ನನಗೆ ಆತನ ಮೇಲಿರ್ತಕ್ಕಂಥ ಒಂದು ಪವಿತ್ರ ಶುದ್ಧವಾಗಿರ್ತಕ್ಕಂಥ ಒಂದು ಪ್ರೀತಿ ಇದೆಯಲ್ಲ, ಅಷ್ಟು ಸಾಕು ಪರಮೇಶ್ವರ ನನಗೆ ಅಂಥೇಳಿ ಅಂಥದ್ದೊಂದು ಮನೋಭಾವದಿಂದ ತಾಯಿ ಮನಸ್ಸೋತ ಪರಮೇಶ್ವರನ ಜೊತೆ ವಿವಾಹಕ್ಕೆ ಮುಂದಾಗ್ತಕ್ಕಂಥ ಆ ಒಂದು ಸುದಿನವೇ ಶಿವರಾತ್ರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತತಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನಮ್ಮ ಪ್ರೀತಿ ಗುರುಗಳನ್ನು ಬಹಳ ಆತ್ಮೀಯವಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಭೋಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಗುರು ರಾಘವೇಂದ್ರಾಯ ನಮಃ. 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 ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಪರಂಪರೆಯಲ್ಲಿರ್ತಕ್ಕಂತಹ ಜೊತೆಗೆ ಜಗದ್ಗುರುಗಳ ಅನುಗ್ರಹವನ್ನು ಪಡೆದು ಜೈ ಗುರುದತ್ತ ಆ ಗುರು ದತ್ತಾತ್ರೇಯರ ಅನುಗ್ರಹವನ್ನು ಪಡೆಯುವಂತಹ ಈ ಶುಭ ದಿನ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಮಾಘ ಮಾಸದ ಇನ್ನೇನು ಆಗೋಯಿಗೋ ಅಂದರೆ ವರ್ಷವಿಡೀ ಕಾದಿರ್ತಕ್ಕಂತಹ ಈ ಮಾಘ ಮಾಸದ ಕ್ಷಣಗಳು ಮುಗಿತಾ ಬರ್ತಾ ಇದೆ. ಅಮಾವಾಸ್ಯೆ ಎದುರಾಯಿತು ಅಂದರೆ ಇನ್ನು ಮಾಘ ಮಾಸ ಮುಗೀತು. ಆದರೆ ನಿನ್ನೆಯಷ್ಟೇ ಶಿವರಾತ್ರಿ ಇಡೀ ರಾತ್ರಿ ಜಾಗರಣೆ ಅದ್ಧೂರಿತವಾಗಿ ನಡೆದಿದೆ. ಸಾಕಷ್ಟು ಜನ ಭಕ್ತ ಸಾಗರ ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಸರ್ವಂ ಶಿವಮಯಂ ಎಂಬತಕ್ಕಂಥ ಮಹಾಮಂತ್ರವನ್ನು ಎಲ್ಲರೂ ಪಠನೆ ಮಾಡಿರ್ತಕ್ಕಂಥದ್ದು ಈ ಒಂದು 144 ವರ್ಷಕ್ಕೆ ಒಂದಾವರ್ತಿ ಬರತಕ್ಕಂಥ ಕುಂಭಮೇಳದ ಉತ್ಸವ ಕಾಲ. ಕುಂಭಮೇಳದಲ್ಲೂ ಸಹಿತ ಯಥೇಚ್ಛವಾದಂಥ ಜನಸಾಗರ. ಆ ಜನಸಾಗರವನ್ನು ಕಂಡು ಪ್ರಾರಂಭ ದಿನಗಳಲ್ಲಿ ಆ ಮೌನಿ ಅಮಾವಾಸ್ಯೆ ಇತ್ತಲ್ಲ, ಆ ಮೌನಿ ಅಮಾವಾಸ್ಯೆ ಎಂದು ಏನು ಜನ ನೋಡಿದ್ದು ಆ ಜನ ನಿನ್ನೆ ಇತ್ತಂತೆ. ಅಷ್ಟು ಅದ್ಭುತವಾದಂತಹ ಕುಂಭಮೇಳದ ಉತ್ಸವ ಸಹಿತ ಅದು ಸಂಪನ್ನವಾಯಿತು. ಒಟ್ಟಾರೆ ಹೇಳಬೇಕಂದ್ರೆ ಕುಂಭಮೇಳದ ಉತ್ಸವ ಒಂದು ಕಡೆ, 144 ವರ್ಷಕ್ಕೆ ಒಂದಾವರ್ತಿ ಕಾಣತಕ್ಕಂಥ ಗ್ರಹಮಂಡಲದಲ್ಲಿ ನಭೋಮಂಡಲದಲ್ಲಿ ಗ್ರಹಗಳ ಒಂದು ಸಂಯೋಗ ಇತ್ತಲ್ಲ, 7 ಗ್ರಹಗಳು ಒಂದು ಕಡೆ ಸೇರುವಂಥದ್ದು, ಒಂದು ದಿಕ್ಕಲ್ಲಿ ಒಂದೇ ಲೈನಲ್ಲಿರ್ತಕ್ಕಂಥದ್ದು, ಅದನ್ನೂ ಸಹಿತ ನೆನೆ ನೋಡಿದ್ದಾಯಿತು. ಹಾಗೆ ಸರ್ವಂ ಶಿವಮಯಂ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಶಿವನ ಆರಾಧನೆ ಮಾಡಿದ್ದಾಯಿತು. ಶಿವನ ಅರ್ಧಾಂಗಿ ಗಿರಿಜೆ ಪಾರ್ವತಿಯ ಅನುಗ್ರಹವನ್ನು ಪಡೆದಾಯಿತು. ಇನ್ನು ಇವತ್ತು ಸಾಕಷ್ಟು ಕಡೆ ರಥೋತ್ಸವಗಳ ಕಲರವ. ಇವತ್ತು ನಿನ್ನೆ ಗಿರಿಜಾಶಂಕರರ ಸಾನ್ನಿಧ್ಯಗಳೆಲ್ಲೆಲ್ಲಿದೆಯೋ, ಎಲ್ಲೆಲ್ಲಿ ಶಿವಮಂದಿರಗಳಿದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತು ಉತ್ಸವಗಳಿದೆ. ಉತ್ಸವ, ರಥೋತ್ಸವ, ನಂದಿಯಲ್ಲೂ ವೈಭವೀಪೂರಿತವಾಗಿರ್ತಕ್ಕಂತಹ ಬ್ರಹ್ಮರಥೋತ್ಸವ. ಹಾಗೆ ಎಲ್ಲ ಕಡೆಯಲ್ಲೂ ಸಹಿತ ಶಿವಮಂದಿರದಲ್ಲಿ ರಥೋತ್ಸವದ ಕಲರವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಉತ್ಸವಗಳಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಅದು ಅದೃಷ್ಟವೇ ಸರಿ. ಹಾಗಾಗಿ ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ವಿಶೇಷತೆಯನ್ನು ಕಾಪಾಡ್ಕೋಬೇಕಾದ್ರೆ ಆ ವಿಶೇಷತೆಗಳು ಹೇಗೆ ಬರುತ್ತೆ? ತನ್ನ ನಡವಳಿಕೆಗಳಲ್ಲಿ ಇರುತ್ತೆ. ಹಾಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಇಷ್ಟು ಜನ ಭಾರತೀಯರು ಇವತ್ತಿನ ದಿವಸ ಈ ಒಂದು ಭರತಖಂಡದಲ್ಲಿರ್ತಕ್ಕಂಥ ಭಾರತೀಯರ ಜನಸಂಖ್ಯೆ ಎಷ್ಟು, ಅದರಲ್ಲಿ ಎಷ್ಟು ಜನ ಕುಂಭಮೇಳದ ಸ್ನಾನವನ್ನು ಆಚರಣೆ ಮಾಡಿದ್ದಾರೆ ಅಂದರೆ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಇಷ್ಟು ಜನ ಹಿಂದೂಗಳು ಒಂದು ಕಡೆ ಸೇರಿರ್ತಕ್ಕಂಥದ್ದು ಎಂಬತಕ್ಕಂಥ ಹೆಗ್ಗಳಿಕೆ ಒಂದು ಪ್ರಯಾಗ್ರಾಜ್ಗೆ ಸೇರುತ್ತೆ. ನೋಡಿ, ನೀರಲ್ಲಿ ಎಂತಹ ಶಕ್ತಿ ಇರ್ಬೋದು. ಹರಿಯುವ ನೀರು ಗಂಗಾ ಯಮುನಾ ಸರಸ್ವತಿ, ಅದರಲ್ಲಿ ಗಂಗಾ ಯಮುನಾ ಮಾತ್ರ ಕಣ್ಣು ಕಾಣತಕ್ಕಂತಹದ್ದು, ಸರಸ್ವತಿ ಕಾಣುವುದಿಲ್ಲ. ಸರಸ್ವತಿ ಗುಪ್ತಗಾಮಿನಾಗಿ ಬರ್ತಕ್ಕಂತಹದ್ದು. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯ ಸಾನ್ನಿಧ್ಯದ ಸ್ನಾನವನ್ನು ಆಚರಣೆ ಮಾಡಲಿಕ್ಕೆ ಇನ್ನು ಪ್ರಯಾಗ್ರಾಜಿಗೆ ಬಂದರೆ ಒಂದು ಭವ್ಯವಾದಂಥ ದೇಗುಲವೋ ಅಥವಾ ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ದೇವಸ್ಥಾನವೋ ಅಥವಾ ಒಳ್ಳೆ ಊಟದ ವಿಚಾರವೋ
ಅಥವಾ ಮನುಷ್ಯನ ನಾಲಿಗೆ ರುಚಿಗೆ ಬೇಕಾಗಿರ್ತಕ್ಕಂತಹ ಏನೋ ಒಂದಿಷ್ಟು ಖಾದ್ಯಗಳು ಅಥವಾ ಬೇರೆ ಏನೋ ನೋಟವನ್ನು ನೋಡಿ ಆನಂದ ಪಡೋವಂಥದ್ದು ಯಾವುದೂ ಇಲ್ಲ. ಬರೀ ಸ್ನಾನವನ್ನು ಆಚರಣೆ ಮಾಡೋವಂಥದ್ದು. ಒಮ್ಮೆ ನದಿಯಲ್ಲಿ ಮುಳುಗೆದ್ದರೆ ಸಾಕು, ಅವರ ಪುಣ್ಯದ ಫಲ ಅವರಿಗೆ ಸಿಗುವಂಥದ್ದಾಗತ್ತೆ. ಅಂತಹ ಅದ್ಭುತವಾದಂಥ ಪರಿಕಲ್ಪನೆ ಚಿಂತನೆಯಿಂದ ಎಲ್ಲ ಭಾರತೀಯರು ಸಹಿತ ಭರತಖಂಡದ ಭಾರತೀಯರು ಅಂತಹ ಅದ್ಭುತವಾದಂಥ ಸ್ನಾನಕ್ಕೆ ಬಂದರು. ಆದರೆ ಬರೀ ಭಾರತೀಯರು ಮಾತ್ರ ಬಂದ್ರ, ಅದರೊಂದಿಗೆ ಹೊರದೇಶದಲ್ಲಿರ್ತಕ್ಕಂತಹ ವಿದೇಶಿಗರೂ ಬಂದರು. ಆದರೆ ಯಾರೊಬ್ಬರು ಈ ಭಾರತೀಯ ಹಿಂದೂ ಸನಾತನ ಧರ್ಮದ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಇದರಲ್ಲಿ ಅಪಾರವಾದಂಥ ಶಕ್ತಿ ಇದೆ ಎಂಬತಕ್ಕಂಥ ನಂಬಿದ್ದಾರೆ, ಅವರೆಲ್ಲರಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವೇ. ಇವತ್ತಿಗೂ ಎಷ್ಟೋ ಜನ ನಮ್ಮಗಳ ಪರಿಸರದಲ್ಲಿ ನಾವು ಕಂಡ ಹಾಗೆ ದೇವಸ್ಥಾನದ ಮುಂದೆ ಬಂದು ನಿಂತು ಕೈ ಮುಗಿಯೋದಿಲ್ಲ, ಜನ್ಮ ಕೊಟ್ಟ ತಂದೆ ತಾಯಿ ಪಾದ ಮುಟ್ಟೋದಿಲ್ಲ, ಅಥವಾ ತಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಾದರೂ ಒಂದು ಆಧ್ಯಾತ್ಮಿಕ ಇನ್ನೊಂದು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ನಂಬೋದಿಲ್ಲ. ಒಂದು ಮನಸ್ಸು ಹೇಳೋದು ಅವ್ರಿಗೇನೆಂದರೆ, ನನ್ನ ದೇಹದ ಬಲ, ನನ್ನ ತೋಳ್ಬಲ, ನನ್ನ ಜ್ಞಾನದ ಬಲ, ಇಷ್ಟೇ ನಮ್ಮ ಜೀವನ, ಇದೇ ದೇವರು ಅಂತ ಹೇಳುವಂಥವ್ರಿದ್ದಾರೆ. ನಿಮಗೆ ಅದು ತಪ್ಪಲ್ಲ. ನಿಮ್ಮಲ್ಲಿರ್ತಕ್ಕಂತಹ ಚಿಂತನೆ ಸರಿಯೇ ಇರಲಿ, ಆದರೆ ಇದನ್ನು ಮೀರಿರ್ತಕ್ಕಂಥದ್ದೊಂದು ಶಕ್ತಿ ಇದೆ ಎಂಬತಕ್ಕಂಥದ್ರ ಅರಿವು ಸಹಿತ ನಮಗೆ ಬೇಕಾಗತ್ತೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಹೇಗೆ ಬಂದಿದ್ದೀವಿ, ಹೇಗೆ ನಡೆದು ಹೋಗ್ತಿದ್ದೀವಿ, ಮುಂದೆ ಹೇಗಿದೆ ಬದುಕು, ಇದೆಲ್ಲವೂ ಸಹಿತ ಅರ್ಥಕೋಬೇಕಾಗಿದೆ. ಜೊತೆಗೆ ಇವತ್ತು ನಾವು ಮಾಡಿದ್ದನ್ನು ನಾಳೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಮಾಡ್ತಾರೆ ಎಂಬತಕ್ಕಂಥ ಅರಿವು, ಚಿಂತನೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಆದರೂ ಮನುಷ್ಯ ಬದುಕಿದ್ರೆ ಸಾಲದು, ಮನುಷ್ಯ ನಡೆದರೆ ಸಾಲದು, ಮನುಷ್ಯ ಸಹ ನಮ್ಮ ಗಳಿಸ್ತದೆ ಸಾಲದು. ಆ ಗಳಿಸಿರ್ತಕ್ಕಂಥದ್ದನ್ನು ಹೇಗೆ ಸದ್ವಿನಿಯೋಗ ಮಾಡಬೇಕು, ತನ್ನ ಸಂಪಾದನೆಯಲ್ಲಿರ್ತಕ್ಕಂಥದ್ದನ್ನು ಹೇಗೆ ಅದನ್ನು ಆಚರಣೆ ತರಬೇಕು, ತನ್ನ ಜ್ಞಾನಚಕ್ಷುವಿನಿಂದ ಸಮಾಜಕ್ಕೆ ಆತ ಹೇಗೆ ಕಾಣಿಸ್ಕೊಳ್ಬೇಕು, ಇದೆಲ್ಲವೂ ಸಹಿತ ಬಹಳ ಬೇಕಾಗಿದೆ. ಅದನ್ನು ಹೊರತುಪಡಿಸಿ ಬರೀ ಕೆಸರನ್ನು ಎರಚುವಂತಹ ಆಟಕ್ಕೆ ಸಾಕಷ್ಟು ಜನ ಮುಂದಾಗ್ತಾರೆ. ಒಬ್ಬರನ್ನ ತೆಗಳುವಂತಹದ್ದು, ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡತಕ್ಕಂಥದ್ದು, ಸಮಯ ಅಲ್ಲೇ ಕಳೀತೀರಿ. ನಿಮ್ಮ ಸಂಪಾದನೆಯೂ ಅಲ್ಲಿ ಖರ್ಚು ಮಾಡ್ತೀರಿ, ವೇಸ್ಟ್ ಮಾಡ್ತೀರಿ. ಅದನ್ನೇ ಒಳ್ಳೆಯದು 4 ಮಾತು, ಒಳ್ಳೆಯ ಒಂದು ವಿಶೇಷತೆ, ಯಾವುದು ಒಳ್ಳೆಯದಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅಂತಕ್ಕಂಥದ್ದನ್ನು ಇದೇ ಇಲ್ಲ ಅಂತ ಚರ್ಚೆ ಮಾಡೋದು, ಚಿಂತನೆ ಮಾಡಬೇಕಾದ್ದು ಅದಕ್ಕೆ ಬೇರೆ, ಅದಕ್ಕೆ ಅವಶ್ಯಕತೆ ಇಲ್ಲ, ಅದರಿಂದ ಬರೋದು ಏನಿಲ್ಲ. ಹಾಗೆ ಒಳ್ಳೆಯದು ಅಂತ ನಿಮಗನ್ಸಿದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಆ ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ. ಯಾವುದು ಇನ್ನೊಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು, ದೂಷಣೆ ಮಾಡ್ತಕ್ಕಂಥದ್ದು ಮಾಡೋದಕ್ಕಿಂತ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನಷ್ಟು ಮಾತ್ರ ನಾವು ತಗೊಳ್ಳೋಣ. ಇಡೀ ದೇಹದ ಗುಣ ನಮಗೇನಾಗಬೇಕಾಗಿದೆ, ನಮಗೇನು ಬೇಕಾಗಿದೆ? ನಮ್ಮ ನಡವಳಿಕೆಗಳಲ್ಲಿ ನಮ್ಮ ಬೆನ್ನು ನಮಗೆ ಇವತ್ತಿಗೂ ಕಾಣೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅಂದಾಗ ನಮ್ಮ ಬೆನ್ನು ಹಿಂದೆ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತು? ಅದರಿಂದ ನಮ್ಮ ಬೆನ್ನು ಹಿಂದೆ ನಮಗೆ ಕಾಣದಿದ್ದಾಗ ನಮಗೆ ಬೇಕಾಗಿರುವಂತಹ ಜ್ಞಾನವನ್ನು, ನಮಗೆ ಬೇಕಾಗಿರ್ತಕ್ಕಂಥ ಸರಿ ಅಂತಕ್ಕಂಥ ಚಿಂತನೆಯನ್ನು, ನಮ್ಮಲ್ಲಿ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ನಂಬೋದಾದರೆ ಇದೆಲ್ಲವೂ ನಮಗೆ ಬೇಕು. ಅಂತಹ ಅದ್ಭುತವಾದಂತಹ ಶಿವರಾತ್ರಿಯ ಉತ್ಸವವನ್ನು ಸರ್ವಂ ಶಿವಮಯಂ ಸರ್ವಂ ಶಿವಮಯಂ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ವಿಶೇಷವಾಗಿ ಸಾಂಬ ಸದಾಶಿವನ ಪ್ರಾರ್ಥನೆಯಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವಂತ ಶಿವರಾತ್ರಿ ಆದ ಮಾರನೇ ದಿವಸ ಗಾಡಿಗಳು ಸ್ಪೀಡ್ ಹೋಗಲ್ಲ, ಎಲ್ಲ ಗಾಡಿಗಳು ಸ್ಲೋನೇ. ಯಾಕೆಂದರೆ ಶಿವರಾತ್ರಿ ಜಾಗರಣೆ, ಶಿವರಾತ್ರಿ ಎಂದು ರಾತ್ರಿಯೆಲ್ಲ ಓಡಾಟ, ಜೊತೆಗೆ ಶಿವಧ್ಯಾನ. ವ್ಯಕ್ತಿಗೆ ವರ್ಷದ 365 ಅನ್ನ ಆಹಾರಗಳನ್ನು, ನಿದ್ದೆಯನ್ನು ಎಲ್ಲರೂ ಅಪೇಕ್ಷೆ. ಒಂದಷ್ಟು ಜನ ಹೇಳ್ತಾರೆ, ನಿದ್ದೆನೇ ಇಲ್ಲ ಸ್ವಾಮೀಜಿ, ನಮಗೆ ನಿದ್ದೆನೇ ಬರೋದಿಲ್ಲ ಅಂತ. ನಿದ್ದೆ ಬರೆದಿರತಕ್ಕಂಥವ್ರ ಗತಿ ಏನು ಅಂತ ಒಂದು ಸತಿ ಆಲೋಚನೆ ಮಾಡಿಬಿಟ್ರೆ ಭಯ ಆಗುತ್ತೆ. ಒಂದು ರಾತ್ರಿ ನಿದ್ದೆ ಕೆಟ್ಟರೆ ನಿದ್ದೆ ಕೆಟ್ಟೋ ಬುದ್ಧಿ ಕೆಟ್ಟೋ ಅಂತ ಹೇಳ್ತಾರೆ. ಅಂದರೆ ನಿದ್ದೆ ಕೆಟ್ಟಿರ್ತಕ್ಕಂಥವನಿಗೆ ಬುದ್ಧಿಯೇ ಕೆಟ್ಟೋಗುತ್ತಂತೆ. ಆದರೆ ಆ ಬುದ್ಧಿನೇ ಕೆಡಿಸ್ಕೊಳ್ಳೋದು ಬೇರೆ ಮಾತು. ಆದರೆ ಮನುಷ್ಯನಿಗೆ ಈ ದೇಹದಲ್ಲಿರ್ತಕ್ಕಂತಹ ನರನಾಡಿಗಳಿಗೆ ಏನಾದರೂ ಸ್ವಲ್ಪ ಅಚಾತುರ್ಯಗಳಾದರೆ ಹೇಗಿರುತ್ತೆ? ಬಹಳ ಕಷ್ಟ. ಆದರೆ ಇಂತಹ ಕಷ್ಟವನ್ನೇ ಇಷ್ಟವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಈ ನೈಟ್ ಡ್ಯೂಟಿ ಮಾಡೋರು ಇದ್ದಾರಲ್ಪ ಪಾಪ, ಈ ಸಾಮಾನ್ಯಕ್ಕೆ ಸಾಫ್ಟ್ವೇರಲ್ಲಿ ಇರ್ತಕ್ಕಂಥವ್ರು, ಈ ITBT ಕಂಪನಿಯಲ್ಲಿ ಇರ್ತಕ್ಕಂಥವ್ರು ಬರೀ ನೈಟ್ ಡ್ಯೂಟಿನೇ. ಅವ್ರು ಹಗಲೆಲ್ಲ ನಿದ್ದೆ ಮಾಡೋದು, ರಾತ್ರಿ ಡ್ಯೂಟಿ ಮಾಡೋದು.
ಅವ್ರು ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಿರೋದೇ ಇಲ್ಲ. ಎಲ್ಲರೂ ಮಲಗಿರುವಾಗ ಎದ್ದು ಕೆಲಸ ಮಾಡಬೇಕು, ಎಲ್ಲರೂ ಮಲಗಿದ್ದಾಗ ಎದ್ದು ಕೆಲಸ ಮಾಡಬೇಕು, ಎಲ್ಲರೂ ಇದ್ದಾಗ ಇವರು ಮಲಗಿಕೊಳ್ಬೇಕು. ಬಹಳ ಕಷ್ಟದ ಕೆಲಸ. ನೈಟ್ ಡ್ಯೂಟಿ ಮಾಡ್ತಕ್ಕಂಥವ್ರಿಗೆ ಒಂದು ರಾತ್ರಿ ಶಿವರಾತ್ರಿ ಅದು ಮಾರನೇ ದಿವಸನೇ ಗಾಡಿ ಸ್ಪೀಡ್ ಇರೋದು, ಅಂದರೆ ಯಾವುದು ಸ್ಪೀಡಾಗಿ ಮುಂದೆ ನಡಿಲಿಕ್ಕೆ ಆಗೋದಿಲ್ಲ, ಒಂದು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹದ್ರಲ್ಲಿ ನೈಟ್ ಡ್ಯೂಟಿ ಮಾಡೋರು ನಿಜಕ್ಕೂ ಕಷ್ಟ ಇರುತ್ತೆ. ಈ ರಾತ್ರಿ ಕೆಲಸ ಮಾಡ್ಕೊಂಬಂದು ಮನೆಗೆ ಮಲಗ್ತಾರಲ್ಲ ಅಂಥವ್ರಿಗೆ ಯಾವುದೂ ಏನು ಹೆಚ್ಚಾಗಿ ಹೇಳೋಂಗಿಲ್ಲ. ಅವ್ರ ಜವಾಬ್ದಾರಿಗಳು ಅವ್ರಿಗೆ ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಅವ್ರ ಮೈಂಡ್ ಸೆಟ್ ಅಷ್ಟಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಅವ್ರು ರಾತ್ರಿ ಆದ್ರೇ ಆನಂದ, ಬೆಳಗಾದರೆ ನಿದ್ದೆ. ಇರಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೇ ಉತ್ತರಾಯಣೆ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ 27/2/2025. ಇವತ್ತು ಗುರುವಾರ ಚತುರ್ದಶಿ. ಇವತ್ತು ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರ ಮಕರ ಕುಂಭರಾಶಿಯವರಿಗೆ. ಧನಿಷ್ಠಾ ನಕ್ಷತ್ರವಾದ್ದರಿಂದ ಮಕರ ಕುಂಭರಾಶಿಯಲ್ಲಿರ್ತಕ್ಕಂಥವರು ಮೊನ್ನೆಯಷ್ಟೇ ಶನೈಶ್ಚರ ಜಯಂತಿ ಆಯಿತು. ಅಂದರೆ ನಿನ್ನೆ ಶನೈಶ್ಚರ ಜಯಂತಿಯೂ ಬಹಳ ವಿಶೇಷವಾಗಿತ್ತು. ಒಂದು ಕಡೆ ಶನಿ ಜಯಂತಿ ಒಂದಷ್ಟು ಪ್ರಾಂತ್ಯಗಳಲ್ಲಿ ಮಾಡಿದ್ದಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಅನುಗ್ರಹವನ್ನು ನಿನ್ನೆ ಒಂದಷ್ಟು ಜನ ಪಡೆದಿದ್ದೀರಿ. ಒಂದು ಕಡೆ ಶಿವರಾತ್ರಿ, ಒಂದು ಕಡೆ ಶನೈಶ್ಚರನ ಅನುಗ್ರಹ. ಇನ್ನು ಇವತ್ತು ಸ್ವಾಮಿಯ ರಥೋತ್ಸವ. ಎಲ್ಲೆಲ್ಲಿ ನಿನ್ನೆ ವಿಶೇಷವಾಗಿರ್ತಕ್ಕಂಥ ಗಿರಿಜಾಶಂಕರರ ಕಲ್ಯಾಣೋತ್ಸವಗಳಾಗಿದೆ. ಕಲ್ಯಾಣೋತ್ಸವ ಆದ ಮಾರನೇ ದಿವಸನೇ ನಡೆಯುವಂಥದ್ದು ರಥೋತ್ಸವ. ಹಾಗಾಗಿ ಇವತ್ತು ಸಾಕಷ್ಟು ಕಡೆ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳು, ಹಾಗೆ ಎಷ್ಟೋ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಾಲಯದಲ್ಲಿ ಇವತ್ತು ರಥೋತ್ಸವದ ಕಲರವ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಪ್ರತಿಯೊಂದು ಕಾಯಕ ಶಿವನ ಅನುಗ್ರಹದಿಂದ ಎಲ್ಲರಿಗೂ ಸಿದ್ಧಿಯಾಗುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಜೊತೆಗೆ ರಾಶಿಫಲದ ಕಡೆ ಗಮನ ಹರಿಸೋಣ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಗಣಪತಿಯ ಪ್ರಾರ್ಥನೆಯೊಂದಿಗೆ ರಾಶಿಫಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲವನ್ನು ಗಮನಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗತ್ತೆ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದು ಸಾಧನೆ ಮಾಡಿ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರುತ್ತೆ. ನೀವು ಏನೇನು ಮಾಡಬೇಕು ಅಂತಿದ್ದೀರೋ, ಯಾವ ಕೆಲಸವನ್ನು ಮಾಡಿ ಅದರಿಂದ ಲಾಭವನ್ನು ಗಳಿಸಬೇಕು ಅಂತಿದ್ದೀರೋ, ಫಲಾಫಲಗಳನ್ನು ಏನು ಸಿದ್ಧಿಸ್ಕೊಳ್ಬೇಕು ಅಂತಿದ್ದೀರೋ ಅದೆಲ್ಲವೂ ಸಹಿತ ಸರಿಯಾದ ಸನ್ಮಾರ್ಗದತ್ತ ನಡೆದರೆ ಹೆಚ್ಚಿನ ಫಲಗಳು ಖಂಡಿತ ಸಿಗುತ್ತೆ. ಈ ಶುಭ ದಿನ. ಇವತ್ತು ಹತ್ತಿರದಲ್ಲೆಲ್ಲಾದರೂ ಒಂದು ಕಡೆ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಹರಿದ್ರ ಕುಂಕುಮವನ್ನು, ಅರಿಶಿನ ಕುಂಕುಮವನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆಯನ್ನು ನಡೆಸಿದ್ದೇ ಆದರೆ ಮತ್ತಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ. ಹಾಗೆ ಇವತ್ತು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ. ಇನ್ನೇನು ಶಿವರಾತ್ರಿ ಆಯ್ತಲ್ಲ, ಇನ್ನು ಶಿವರಾತ್ರಿ ಆಗ್ತಾ ಇದ್ದಾಗೆ ಚಳಿ ಶಿವಶಿವ ಅಂತ ಚಳಿ ಮುನ್ನಡೆಯುತ್ತೆ. ಇನ್ನು ಬಿಸಿಲಿನ ಧಗೆ ಸಾಕಷ್ಟು ಆಗುತ್ತೆ. ಇವತ್ತೇ ಪ್ರಾರಂಭ ಬಿಸಿಲಿನ ಧಗೆ. ಈಗಾಗಲೇ ನೋಡಿ ಈ ಸಮಯಕ್ಕೇ ಮನೆಗಳ ಹತ್ರ ಹಬೆ ಶುರುವಾಗ್ತಾ ಹೋಗುತ್ತೆ. ಅಂದರೆ ಸೂರ್ಯನ ಕಿರಣದ ಪ್ರಭಾವ ಇನ್ನು ನಿರಂತರ ಬೀರುತ್ತೆ. ಅದು ಗ್ರಹಗಳ ಮೇಲೂ ಉಂಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅದೃಷ್ಟ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಶ್ರಮಿಸ್ತಕ್ಕಂಥದ್ದು, ಒಳ್ಳೆ ಫಲಗಳ ಕಡೆ ಚಿಂತನೆ ಮಾಡತಕ್ಕಂಥ ಯೋಗಫಲವಿದೆ. ಇವತ್ತು ಕೆಲವಷ್ಟು ದೋಷಗಳಂತಕ್ಕಂಥದ್ದು ಕಂಡು ಬಂದರೂ ಆ ಸಮಸ್ಯೆಗಳಿಂದ ಹೊರಬರುವಂಥ ಅದೃಷ್ಟವೂ ನಿಮ್ಮದಾಗತ್ತೆ. ಇವತ್ತು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದರೆ ಹಿರಿಯರ ಮಾರ್ಗದರ್ಶನ ಬೇಕು. ಯಾರಾದರೂ ನಿಮ್ಮ ಪ್ರಾಂತ್ಯದಲ್ಲಿ ಸರಿಯಾದಂಥ ಹಿರಿಯರ ಗಮನಕ್ಕೆ ಬರುವಂಥ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾರ್ಗದರ್ಶನದೊಂದಿಗೆ ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಮಾತನಾಲಿಸಿ ಅವರ ಅನುಭವದ ಮಾತಿನೊಂದಿಗೆ ನೀವು ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲ ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ.
ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಆಲೋಚನೆ ಹೇಗಿರಬೇಕು, ನಿಮ್ಮ ವೃತ್ತಿ ಹೇಗಿರಬೇಕು, ಇದೆಲ್ಲವನ್ನು ಸಹಿತ ಮತ್ತೊಬ್ಬರ ಮಾರ್ಗದರ್ಶನವಾಗೂ ನಡೀತಾ ಇರುತ್ತೆ. ಎಲ್ಲ ಫಲಗಳು ಹೀಗೆ ಆಗುತ್ತೆ, ಹೀಗೆ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಲ್ಲ. ಆದರೆ ಕೆಲವೊಮ್ಮೆ ಕೆಲವು ಸಮಸ್ಯೆಗಳೆಂಬತಕ್ಕಂಥದ್ದು ಅರಿವಿಗೆ ಬಾರದಂಥ ರೀತಿಯಲ್ಲಿರುತ್ತೆ. ಆದರೆ ಸಮಸ್ಯೆಗೊಂದು ಪರಿಹಾರವನ್ನಂತೂ ಖಂಡಿತ ಹುಡುಕೊಳ್ಬೇಕಾಗತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಯಾರು ನಿಮಗೆ ಅಡ್ಡಿ ಬರ್ತಿರ್ತಾರೆ, ಯಾರು ನಿಮ್ಮ ಕೆಲಸಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡ್ತಿರ್ತಾರೆ, ಯಾರು ನಿಮ್ಮನ್ನು ನಿಂದನೆ ಮಾಡಿ ನಿಂದಕರಾಗಿರ್ತಾರೆ, ಅವರು ಸಾಕಷ್ಟು ಹೊತ್ತು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಏನೇ ಆದರೂ ಆ ಪ್ರಾರಂಭ ಕ್ಷಣ ಅಂದರೆ ಮಾಧ್ಯಾಹ್ನಿಕ 12 ಗಂಟೆ 20 ನಿಮಿಷದವರೆಗೂ ಮಾತ್ರ ನಿಮಗೆ ಸಮಸ್ಯೆಗಳ ಸೆರೆಮಾಲೆ ಇರಬಹುದು. 12 ಗಂಟೆ 20 ನಿಮಿಷ ಆದ ನಂತರ ಯಾವುದೂ ಸಹಿತ ಸಮಸ್ಯೆ ಅಲ್ಲ, ಎಲ್ಲವೂ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಒಳ್ಳೆಯದಾಗುವಂತಹ ಕಾಲ ಎದುರಾದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಸಂಪಾದನೆ ಮಾಡಬೇಕು, ಯಾವುದಾದ್ರೂ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿ ಪಡಿಸ್ಕೋಬೇಕು, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬೇಕು, ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆ ಆಗಿಂದಾಗಲೇ ಸರಿಪಡಿಸ್ಕೋಬೇಕು ಅನ್ನತಕ್ಕಂಥ ಚಿಂತನೆ ಇದೆ. ಇದೆಲ್ಲದರ ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಸಹಪಾಠಿಗಳು, ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಇಂತಹವರ ನಡೆ ನಿಮಗೆ ಇಳಿಸ್ದಂಗೆ ಇರುತ್ತೆ. ಅವರೆಲ್ಲ ನಡೆಯುವಂತಹ ರೀತಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ. ಆದರೂ ಬಲವಂತ ಮಾಗಸ್ಥಾನ ಏನೋ ಒಂದು ಸಾಧನೆ ಮಾಡಬೇಕು, ಹೇಗೋ ನಾನು ಬದುಕಬೇಕು ಅಂತಕ್ಕಂಥ ಆ ಬದುಕಿನ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು. ಆದರೆ ಆಗೋದಿಲ್ಲ. ಹೀಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇಂತಹ ಸಮಯದಲ್ಲೇ ಮನಸ್ಸಲ್ಲಾಗ್ತಕ್ಕಂತಹ ಒಂದಷ್ಟು ದುಃಖದ ಸನ್ನಿವೇಶಗಳನ್ನು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಶಂಕರನ್ನ ಅಂದರೆ ಗಿರಿಜಾಶಂಕರನು ಅಥವಾ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ಪಡೆಯಬೇಕು. ಹಾಗೆ ಶಿವನ ಆರಾಧನೆ ಮಾಡಬೇಕು ಕರ್ಕಾಟಕ ರಾಶಿಯವರು. ಹೀಗೆ ನಡೆಸೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀನಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರಿತು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಸೂಕ್ಷ್ಮತೆಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಬದುಕುವಂಥ ಯೋಗ ಫಲ. ಹಾಗೆ ಒಂದಷ್ಟು ಜನರಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಕೆಲವು ನೋವನ್ನು ಅನುಭವಿಸ್ತಿರ್ತೀರಿ, ಕೆಲವು ಸಮಸ್ಯೆಗಳನ್ನು ಕಾಣ್ತಾ ಇರ್ತೀರಿ. ಆದರೆ ಆ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಕಂಡುಕೊಳ್ಳುವ ಯೋಗ ಫಲವು ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ದಿನ ಕಳೀತಾ ಇದ್ದಾಗೆ ನೀವು ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ಅಚಾತುರ್ಯಗಳಾಗುತ್ತೆ, ಮನಸ್ಸಿಗೆ ಅಸಮಾಧಾನ ಆಗುತ್ತೆ. ಹಾಗೆ ತೃಪ್ತಿ ಇಲ್ಲದಂತಹ ಬದುಕು ನಿಮಗೆ ಎದುರಾಗ್ಬೋದು. ಆದರೆ ಇಂತಹ ಸಮಯದಲ್ಲೇ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಭಾಳ ಜಾಗೃತರಾಗಿರಬೇಕು. ಕಂಡಂಗೆ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗೆ ಯಾರನ್ನು ನಂಬಿದಿರಿ, ನಂಬಿರ್ತಕ್ಕಂಥವರಿಂದ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಏನು ಬೇಕು, ಏನು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳನ್ನು, ಬೇಕು ಬೇಡಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಳ್ಳದಿದ್ದರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದಾಗತ್ತೆ. ಆದರೆ ಕನ್ಯಾ ರಾಶಿಯವರು ದುಡುಕಿ ಮುಂದೆ ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ದೇಹ ನಿಮಗೆ ಸ್ಪಂದಿಸೋದಿಲ್ಲ. ಅಂದರೆ ನೀವು ತೆಗೆದುಕೊಳ್ಳುವ ನಿಲುವು ತೀರ್ಮಾನಕ್ಕೆ ನಿಮ್ಮ ದೇಹವೇ ಸ್ಪಂದಿಸೋದಿಲ್ಲ. ಏನೋ ಒಂಥರ ಆಯಾಸ ಇದೆ, ಸುಸ್ತಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಿಂತನೆ ಮಾಡಬೇಕಾಗಿದೆ. ಜೊತೆಗೆ ಅದ್ಭುತವಾದಂತಹ ಗಳಿಗೆಯಲ್ಲಿ ಮಾಡುವಂಥ ಅತ್ಯುತ್ತಮವಾದಂಥ ಕೆಲಸವನ್ನು ನೀವೇ ನಿಮ್ಮ ಕೈ ಅರದೂರ ಮಾಡ್ಕೊಳ್ತೀರಿ. ಅದಾದಮೇಲೆ ಪಶ್ಚಾತ್ತಾಪ, ಅಯ್ಯೋ ಹೀಗಾಯ್ತೆ, ಹೀಗಾಗಬಾರ್ದಾಗಿತ್ತೆ, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ಅಥವಾ ಈ ಚಿಂತನೆ ಮಾಡಬಾರ್ದಾಗಿತ್ತು,
ನಾನಿದು ಮಾಡಿ ನಾವು ಇಲ್ಲದ ನೋವು ಅನುಭವಿಸೋಂಗೆ ಆಯ್ತಲ್ಲ, ನನ್ನ ಮನಸ್ಸಲ್ಲಿ ನಾನು ಇನ್ನೊಬ್ಬರು ನೋವು ಕೊಟ್ಟಂಗೆ ಆಯ್ತಲ್ಲ. ಈ ಪ್ರಕಾರವಾದಂಥ ಕೆಲವೊಮ್ಮೆ ನಾವು ಮಾಡಿದಂಥ ತಪ್ಪು ಹೊರಪ್ರಪಂಚಕ್ಕೆ ನಗುಮುಖ ತೋರಿಸ್ಬೇಕು. ಆದರೆ ಒಳಗಡೆ ಇರತಕ್ಕಂಥ ನೋವಿದೆಯಲ್ಲ, ತಪ್ಪಿನ ಅರಿವಾದಾಗ ಮನುಷ್ಯ ತುಂಬ ನೋವು ಪಡ್ತಾನೆ. ಆ ನೋವು ಪಡುವಂಥ ಕಾಲ ಬಹುಶಃ ಕನ್ಯಾ ರಾಶಿಯವರು ಕಾಣಿಸ್ಬೋದೆ. ಇವತ್ತು ಭಾಳ ಎಚ್ಚರಿಕೆಯಿಂದಿರಿ. ಏನೇ ಆದರೂ ಆಯಾ ಕಾಲ ಕಳೆದು ಹೋದಂಗೆ ಮತ್ತೆ ಮುಂಬರತಕ್ಕಂತಹ ಹೊಸ ಕ್ಷಣಗಳನ್ನು ನಾವು ಬರಮಾಡ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಗುರುಗಳೇ. ಬಹಳ ಸಂತೋಷ ಅಮ್ಮ. ತಮ್ಮ ಹೆಸರು? ನಮ್ಮ ಹೆಸರು ರಂಜಿತಾ. ಹಾ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ಹಾಂ ಹೇಳಿಮ್ಮ. ಕೋಟಿ ಕೋಟಿ ವಂದನೆಗಳು ಗುರುಗಳೇ. ನಮಸ್ತೆ ತಾಯಿ, ಹೇಳಿಮ್ಮ. ನಮ್ಗೆ ಜಮೀನ್ ಸಮಸ್ಯೆ ಗುರುಗಳೇ. ಒಂದ್ ಸ್ವಲ್ಪ ನಮ್ಮ ಮನೇಲಿ ಜಮೀನು ತುಂಬಾ ವರ್ಷದಿಂದ ನಮ್ಮ ಹೆಸರಿಗೆ ಐತಲ್ಲ, ಅದು ಯಾವಾಗ ಆಯ್ತದೆ ಅಂತ ಒಂದ್ ಸ್ವಲ್ಪ ನೋಡ್ಬೇಕಾಗಿತ್ತು ಕಣ್ ಗುರುಗಳೇ. ಜಮೀನು ನಿಮ್ಮ ಹೆಸ್ರಿಗೆ ಆಗ್ತಿಲ್ಲ ಅಂದರೆ ಹೇಗೋಸ್ಕರ, ಯಾತಕ್ಕೋಸ್ಕರ? ಅಂದರೆ ಬೇರೆ ನಿಮ್ಮ ಹಿರಿಯರ ಜಮೀನು ನಿಮಗೆ ಅದು ಬರ್ತಿಲ್ಲ ಅಂತನಾ, ಅಥವಾ ಕಾಗದ ಪತ್ರಗಳು ಸಿದ್ಧ? ಅಜ್ಜಿ ಹೆಸರಲ್ಲಿ ಐತೆ, ಅಜ್ಜಿಯಿಂದ ನಮಗ್ ಬರ್ಬೇಕಾಗಿ ಇನ್ನೂ ಬಂದಿಲ್ಲ ಅದಕ್ಕೆ. ಅಜ್ಜಿ ಇದ್ದು ಭಾಗ ಮಾಡಿದಾರಾ? ಇನ್ನೂ ಮಾಡಿಲ್ಲ ಗುರುಗಳೇ. ಅದೇ ಹೆಣ್ಮಕ್ಳುಗಳ್ದು ಸೈನ್ ಅದು ಇದು ಅಂತ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅದೆಲ್ಲ ಒಂದ್ ಸ್ವಲ್ಪ ನಡೀತೈತೆ. ಅದು ಯಾವಾಗ ಆಯ್ತದೆ ನಮ್ಮಂತಿ ಅಂತ ಕೇಳ್ಬೇಕಾಗಿತ್ತು ಗುರುಗಳೇ. ನೋಡಮ್ಮ, ಒಂದು ಕುಟುಂಬದಲ್ಲಿರ್ತಕ್ಕಂಥವ್ರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಬದುಕಬೇಕಾಗಿರೋರು, ಒಂದು ತಾಯಿ ಎದೆ ಹಾಲು ಕುಡಿದು ಬೆಳೆದಿರ್ತಕ್ಕಂತಹ ಮಕ್ಕಳು ಈ ಹಳದ ಕಿಲುಬು ಕಾಸಿಗೋ ಅಥವಾ ಒಂದು ಆಸ್ತಿಗೋ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಒಬ್ಬರನ್ನೊಬ್ಬರು ನೋಡ್ದಿರ, ಸಂಬಂಧಗಳಿಲ್ದಿರ, ಯಾರನ್ನೋ ಮೂರನೇ ಪಾರ್ಟಿಗೆ ಬೇಕಾಗಿಲ್ದಿರತಕ್ಕಂಥವ್ರನ್ನ ಅಥವಾ ಒಂದು ದಿವಸ ಪರಿಚಯ ಆದವ್ರನ್ನ ಕರೆದು ಆಧರಿಸಿ ಅವರಿಗೆ ಸೀರೆ ಕುಬ್ಸದ ಕಡೆ ಕೊಟ್ಟು ಲಕ್ಷಣ ಹೊಟ್ಟೆ ತುಂಬ ಊಟ ಹಾಕಿ ಇನ್ನೇನು ಸಂಬಂಧ ಅಂದರೆ ಇದೇನೇನೋ ಸಂಬಂಧ ಅನ್ನೋ ಮಟ್ಟಿಗೆ ನಡೆದು ಹೋಗ್ಬಿಡ್ತೀವಿ ನಾವು. ಒಂದು ತಾಯಿ ಎದೆ ಹಾಲು ಕುಡಿದು ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ನನ್ನ ಬಟ್ಟೆ ನೀನು ನಿನ್ನ ಬಟ್ಟೆ ನಾನು ಹಾಕ್ಕೊಂಡು ಒಂದು ಹಾಸಿಗೆ ಮೇಲೆ ಮಲ್ಕೊಂಡು ಒಂದೇ ಬೆಡ್ಶೀಟಲ್ಲಿ ಹೊದ್ಕೊಂಡು ಮಲ್ಕೊಳ್ಳುವಂತಹ ಆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರ ಬಾಂಧವ್ಯ ಇದೆಯಲ್ಲ, ಎಲ್ಲವನ್ನೂ ಮರ್ತು ಹೋಗ್ಬಿಡ್ತೀವಿ. ಈ ಆಸ್ತಿ ಅಂತಕ್ಕಂಥದ್ದು ಬಂದಾಗ, ಭಾಗ ಅಂತ ಬಂದಾಗ, ಅಥವಾ ಒಂದಿಷ್ಟು 4 ಕಾಣಿ ಕಾಸು ಸಿಗಬೇಕು ಅಂದಾಗ ಯಾರು ಸಂಬಂಧಗಳಿಲ್ಲದಂಥ ರೀತಿಯಲ್ಲಿ ವರ್ತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಇದು ಕಲಿಯುಗ ನಮ್ಮ. ಈ ಕಲಿಯುಗದಲ್ಲಿ ಇವೆಲ್ಲವೂ ಜಾಸ್ತಿ ಆಗುತ್ತೆ. ಆದರೆ ಮನುಷ್ಯ ಬದುಕಿನ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕು. ನೀವು ಕೊಡೋ ಆಸ್ತಿ ಅಥವಾ ನಾನು ಕೊಡೋ ಆಸ್ತಿ ಎಷ್ಟು ದಿವಸ ನಮ್ಮ ಜೊತೆ ಉಳಿಯುತ್ತೆ, ಎಷ್ಟು ದಿವಸ ನಮಗಿದಿರುತ್ತೆ ಅಂತ. ಆದರೆ 3 ದಿವಸದಲ್ಲಿ ಆ 3 ದಿವಸನೂ ನಾವು ಪ್ರೀತಿ ವಿಶ್ವಾಸ ಅನ್ಯೋನ್ಯವಾಗಿದ್ದರೆ, ಒಂದು ಬಾಂಧವ್ಯದಲ್ಲಿದ್ದರೆ ಎಲ್ಲವೂ ಆನಂದವೇ. ನೋಡಿ, ಈಗ ಅಕ್ಕ ತಂಗಿಯರು ಸೈನ್ ಆಗ್ದಿರ ಅವ್ರು ನಿಷ್ಠುರಕ್ಕಾದರು, ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟರೆ ಏನೋ ನೆಮ್ಮದಿಯಾಗಿ ನಮ್ಮ ಬದುಕು ನಾವು ಕಾಣ್ಬೋದಲ್ಲ ಅನ್ನೋ ಮನಸ್ಸು ನಿಮ್ಮದು. ಅದು ಕೊಟ್ಟರು ಕೊಡದಿದ್ರು ನಿಮ್ಮ ಬದುಕಿದೆ, ನಿಮ್ಮ ಜೀವನ ಇದೆ. ಆದರೆ ಅಟ್ಲೀಸ್ಟ್ ನಾನು ಕೊಡೋದು ಕೊಟ್ಟರೆ ಒಂದು ನೆಮ್ಮದಿ ಅಲ್ವಾ ಅನ್ನೋ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇದಕ್ಕೆ ಒಂದೇ ಪರಿಹಾರಮ್ಮ, ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಂದು ಮಾತಾಡಿಕೊಂಡು ಸಮಂಜಸವಾಗಿ ಹೋಗೋದೇ ಕರೆಕ್ಟು. ನಾವು ಮಾತಾಡ್ದಿರ ಮೌನವಾಗಿದ್ದು ಮಾಡಲಿ ಬಿಡು ನೋಡಲಿ ಬಿಡು ಅವ್ರಿಗೆ ದರ್ದಿಲ್ವಾ ಅವ್ರು ಮಾಡಲ್ವಾ ಅಂದ್ಕೊಂಡ್ರೆ, ಒಬ್ಬರ ಮನಸ್ಸು 10 ಜನದಲ್ಲಿ ಒಬ್ಬರ ಮನಸ್ಸು ಸರಿ ಇಲ್ಲ ಅಂದರೆ 9 ಜನದ ಮನಸ್ಸಿನ ಮೇಲೂ ಗದಾಪ್ರಹಾರವೇ. ಆ ಯಾರೊಬ್ಬರು ಅಂತ ಚಿಂತನೆ ಮಾಡಿ ಅವರನ್ನೇ ನಾವು ಸಮಾಧಾನ ಪಡಿಸಿಬಿಟ್ರೆ ಖಂಡಿತ ಈ ಸಮಸ್ಯೆ ಆಗೋದಿಲ್ಲ. ಇದು 4 ಗೋಡೆ ಮಧ್ಯದಲ್ಲಿ ತೀರ್ಮಾನ ಆಗಬೇಕು. ಅಪ್ಪಿ ತಪ್ಪಿದು 4 ಗೋಡೆ ದಾಟ್ಕೊಂಡು ಇದನ್ನು ಕೋರ್ಟ್ ಮೆಟ್ಲು ಹತ್ತಿಬಿಟ್ರೆ ಇನ್ನು ತಿರುಗಿ 15-20 ವರ್ಷ ಬರೀ ಫೀಸ್ ಹಾಕ್ಕೊಂಡು ಓಡಾಡ್ತಾ ಇರಬೇಕು. ಇದಕ್ಕಿನ್ನ ಒಬ್ಬರು ಸೋತು ನಾವು ಗೆಲ್ತೀವಿ ಅಂತಂದರೆ, ಸೋತು ಗೆದ್ದರೆ ಖಂಡಿತ ತಪ್ಪಲ್ಲ. ಎಲ್ಲರೂ ಕೂತು ಮಾತಾಡಿಕೊಂಡೇ ಬಗೆಹರಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶೀಘ್ರವಾಗಿ ಅನುಕೂಲ ಆಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಜವಾಬ್ದಾರಿ ಸಾಕಷ್ಟು ಹೊರಬೇಕಾಗತ್ತೆ. ಜವಾಬ್ದಾರಿ ಜೊತೆಗೆ ನಿಂದನೆಗಳು ಎದುರಾಗ್ತಾ ಹೋಗುತ್ತೆ. ಮನಸ್ಸು ನೆಮ್ಮದಿಲ್ಲದಿದ್ದರೂ ಬಲವಂತ ಮಾಗಸ್ನಾನ ಮಾಡಬೇಕಾಗತ್ತೆ. ಇವತ್ತು ನೀವು ಅಂದುಕೊಂಡ ಕೆಲಸ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅಚಾತುರ್ಯಗಳಾಗುವಂತಹ ಲಕ್ಷಣಗಳಿದೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ
2ರಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಲ್ಲಿರಬೇಕು. ಯಾಕೆಂದರೆ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಒಂದಷ್ಟು ಮಟ್ಟಿಗೆ ತೊಂದರೆ ತಾಪತ್ರೆಗಳಾಗ್ಬೋದು. ಹಾಗೆ ಏನು ಬೇಕು ಅಂತ ಅಪೇಕ್ಷೆ ಪಡ್ತೀವೋ ಅಪೇಕ್ಷೆ ಪಟ್ಟಿದ್ದೆಲ್ಲವೂ ಸಹಿತ ಸಿದ್ಧಿಸ್ಕೊಳ್ಳೋಕ್ಕಾಗದಿರತಕ್ಕಂತಹ ಪರಿಸ್ಥಿತಿಯೂ ಎದುರಾಗ್ತಾ ಹೋಗುತ್ತೆ. ಇವತ್ತಿನ ದಿವಸ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಾಗಲಿ ಸಣ್ಣ ಪುಟ್ಟ ಮಕ್ಕಳಾಗಲಿ, ನಿಮ್ಮ ಕೈಯಿಂದ ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ತೊಗರಿ ಮತ್ತು ಉದ್ದು ಎರಡೂ ಧಾನ್ಯಗಳನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಾಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಿದ್ರೆ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಇರುತ್ತೆ. ಆದರೆ ವ್ಯವಸ್ಥೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ದಾರಿ ತಪ್ಪದಂಗೆ ಆಗುತ್ತೆ. ಅದಕ್ಕಾಗಿ ಬಹಳ ನೀವು ಚಿಂತನೆ ಮಾಡಬೇಕಾಗತ್ತೆ. ಹಾಗೆ ಇವತ್ತು ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯಾಪಾರಗಳಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಂತ ಅಚಾತುರ್ಯ ಆಗ್ತಕ್ಕಂಥದ್ದು ಸಹಜವೇ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯೂ ಇದೆ. ಹಾಗೆ ಮನಸ್ಸಲ್ಲಿ ಒಂದಷ್ಟು ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆ ಇದೆ. ಏಕೆಂದರೆ ಜೊತೆಲಿರ್ತಕ್ಕಂಥವರು, ಬೇಕಾಗಿರ್ತಕ್ಕಂಥವರು, ನಮ್ಮ ಹಿರಿಯರು ಅಥವಾ ನಮ್ಮ ಮಾರ್ಗದರ್ಶಕರು ಎಲ್ಲೋ ಒಂದು ಕಡೆ ನಮ್ಮನ್ನು ಕಡೆಗಣ್ಣಲ್ಲಿ ಕಾಣಿಸೋದ್ರಿಂದ ಅಥವಾ ಅವ್ರು ನಮ್ಮನ್ನು ನೋಡೋ ದೃಷ್ಟಿ ನಮಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗದಿರೋದ್ರಿಂದ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಆದರೆ ಏನೇ ಆದರೂ ಭಗವಂತ ಆಯಾ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಹನುಮ ಕ್ಷೇತ್ರಕ್ಕೆ ಎಲ್ಲಾದರೂ ಮಾರುತಿಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ವಿಳೆದೆಲೆ, ಪಚ್ಕರ್ಪುರ, ಬೆಣ್ಣೆ ಇಂತಹದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ತಾವು ಏನು ಚಿಂತನೆ ಮಾಡ್ತಿದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಿದ್ರೋ, ಯಾವೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ರೋ ಅದನ್ನು ಈಸಿಯಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದೃಷ್ಟದ ಕ್ಷಣಗಳು ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬೋದು. ಫಲಾಫಲಗಳ ಅಪೇಕ್ಷೆಯನ್ನು ನೀವೇನು ಪಡ್ತೀರೋ ನೀವು ಪಟ್ಟಂಥ ಅಪೇಕ್ಷೆಯನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಹಾಗೆ ಸಮಾಧಾನ ಸಂತೃಪ್ತಿಕರವಾದ ಬದುಕು ನಿಮ್ಮದಾಗಬೇಕಾಗತ್ತೆ. ಇವತ್ತಿನ ದಿವಸ ಒಂದಷ್ಟು ದಾನ ಧರ್ಮಾದಿಗಳೊಂದಿಗೆ ಮುಂದಾಗುವಂಥದ್ದು. ಸಾಧ್ಯವಾದರೆ ಕಡಲೆಕಾಳು, ಗೋಧಿ ಮತ್ತು ಕಡಲೆಕಾಳನ್ನು ಮನೆಯಲ್ಲಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಯಾವುದಾದ್ರು ಒಂದು ಗುರು ಸಾನ್ನಿಧ್ಯಕ್ಕೋ ದೇವರ ಸಾನ್ನಿಧ್ಯಕ್ಕೋ ಬಂದು ಅದನ್ನು ವಿನಿಯೋಗ ಮಾಡಿ. ಹಾಗೆ ಸಾಧ್ಯವಾದರೆ ಸಂಪಿಗೆ ಹೂಗಳನ್ನು ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕರಹಸ್ತದಿಂದ ಸಂಪಿಗೆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡೋದರಿಂದ ಸಂಪಿಗೆಯಲ್ಲಿರ್ತಕ್ಕಂಥ ಸುಗಂಧವೇ ಹೇಗಿದೆಯೋ ಹಾಗೆ ನಿಮ್ಮ ಬದುಕಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಗಳನ್ನು ಮಾಡೋದ್ರ ಜೊತೆಗೆ ಸಾಕಷ್ಟು ಜನ ಪತ್ರಗಳನ್ನು ಕೂಡ ಬರಿತಾ ಇರ್ತೀರಿ. ಹಾಗಾಗಿ ಪತ್ರವನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಬಹಳ ವಿಶೇಷವಾಗಿ ಗುರುಗಳೇ, ಕಾರ್ಯಕ್ರಮಕ್ಕೆ ಇವತ್ತಿನ ಗುರುವಾರ, ಅದರಲ್ಲೂ ಜಗದ್ಗುರು ಮೌನೇಶ್ವರರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಾವಚಿತ್ರವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬ ಸಂತೋಷ ಗುರುಗಳೇ. ಅವರ ಕಣ್ಣಿನ ದಕ್ಷಿಣ ಕಾಶಿ ಅಂತ ಹೆಸರಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ತಿಂತಣಿಯಿಂದ ಬಂದಿರತಕ್ಕಂಥ ಜಗದ್ಗುರು ಶ್ರೀ ಮೌನೇಶ್ವರ ಮಹಾರಾಜರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಭಾವಚಿತ್ರವನ್ನು, ಗುರು ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ, ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಸಿದ್ಧಿಯಾಗಲಿ. ಗುರುಗಳ ಸಾನ್ನಿಧ್ಯ, ಗುರುವಿನ ಅನುಗ್ರಹದಿಂದಲೇ ಎಲ್ಲವೂ ಸಹಿತ ಕಾರ್ಯಸಿದ್ಧಿ. ಗುರು ಕೃಪಾ ಕಟಾಕ್ಷ ನಿಮ್ಮ ಮೇಲೂ ಎಲ್ಲರ ಮೇಲೂ ಇರಲಿ. ಒಳ್ಳೆಯದಾಗಲಿ. ಹೇಳಪ್ಪ. ಗುರುಗಳೇ, ಊರು ಮತ್ತು ಹೆಸರು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ, ಆದರೆ ಫೋಟೋವನ್ನು ಕಳಿಸ್ಕೊಟ್ಟಿದ್ದಾರೆ. ಊರು ಹೆಸರು ತಿಳಿಸೋದು ಬೇಡ, ಫೋಟೋ ಇದೆ. ಗುರುಗಳೇ, ಮೊದಲ ಸಾಮುದ್ರಿಕೆ
ಒಳ್ಳೆ ಮೊದಲನೇದಾಗಿ ಹೆಣ್ಣು ಮಗು ಪತ್ರದಲ್ಲಿ ಒಂದು ವಿಚಾರವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಏನಪ್ಪಾ ಅಂತಂದರೆ, ನಾನು ಸರ್ಕಾರಿ ನೌಕರಿಯಲ್ಲಿದ್ದೇನೆ ಗುರುಗಳೇ. ಮದುವೆಯಾಗಿ ಬರೀ 15 ದಿನಗಳಲ್ಲಿ ನನ್ನ ಗಂಡನಿಗೆ ಸ್ವಲ್ಪ ಆರೋಗ್ಯದ ಕಾರಣ ಉಂಟಾಗಿರ್ತಕ್ಕಂಥದ್ದಿತ್ತು. ಅದಕ್ಕೆ ಇಬ್ಬರ ಹೊಂದಾಣಿಕೆಯಿಂದ ನಾವು ವಿಚ್ಛೇದನವನ್ನು ಪಡ್ಕೊಂಡಿದ್ದೇವೆ, ಡಿವೋರ್ಸನ್ನು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಈಗ ಮನೆಯಲ್ಲಿ ತಂದೆ ತಾಯಿ ಮತ್ತೆ ಮದುವೆ ಮಾಡಲು ಇಚ್ಛಿಸ್ತಾ ಇದ್ದಾರೆ. ನನ್ನ ಮದುವೆ ಹಾಗೂ ಮುಂದಿನ ಜೀವನದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ ಅಂತ ಹೇಳಿ ಹೆಣ್ಣುಮಗು ಒಂದು ವಿಚಾರವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಗುರುಗಳೇ. ಜೊತೆಗೆ ಅವರ ತಂದೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಏನಪ್ಪಾ ಅಂತಂದರೆ ಗುರುಗಳೇ, ನಮ್ಮ ತಂದೆ ಬಂಗಾರದ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಅವರು ಸುಮಾರು 1 ಕೋಟಿಯಷ್ಟು ಹಣವನ್ನು ಬೇರೆಯವರಿಗೆ ನೀಡಿ ಮೋಸ ಹೋಗಿರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮಲ್ಲಿ ಆಭರಣಗಳ ಮಾರಾಟದಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದಿದೆ ಗುರುಗಳೇ. ದಿನೇ ದಿನೇ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದಿದೆ, ವ್ಯಾಪಾರ ಇಲ್ಲ. ಜೊತೆಗೆ ಯಾರೋ ಒಬ್ಬರು ಜ್ಯೋತಿಷ್ಯರ ಹತ್ರ ಹೋಗಿ ಹೀಗೆ ಕೇಳಿದಾಗ ಅವರು ಹೇಳಿದ್ರು, ಇಲ್ಲಮ್ಮ ತಮ್ಮ ಒಂದು ವ್ಯಾಪಾರದ ಒಂದು ಅಂಗಡಿಯ ಮೇಲೆ ವಾಮಾಚಾರದ ಒಂದು ಪ್ರಯೋಗ ಆಗಿದೆ. ಹಾಗಾಗಿ ಶೀಘ್ರವಾಗಿ ಯಾರಾದರೂ ಒಬ್ಬರು ಒಳ್ಳೆ ಜ್ಯೋತಿಷ್ಯರ ಹತ್ರ ಯಾರು ಇದಕ್ಕೆ ಪರಿಹಾರವನ್ನು ನೀಡ್ತಾರೆ ಅವರ ಹತ್ರ ಹೋಗಿ ತಾವು ಇದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರು ನಮಗೆ ತಿಳಿಸಿದ್ರು ಗುರುಗಳೇ. ಹಾಗಾಗಿ ನಾವು ತಮ್ಮ ಹತ್ರ ಮೊರೆ ಹೋಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಾವೇ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಗುರುಗಳೇ. ನನಗೆ ಮದುವೆನೂ ಆಗಬೇಕು, ಜೊತೆಗೆ ಮುಂದಿನ ಜೀವನಕ್ಕೂ ಒಂದು ಆಶೀರ್ವಾದವನ್ನು ಮಾಡಿಕೊಡಿ. ಮತ್ತು ನಮ್ಮ ತಂದೆಯವರ ಈ ಒಂದು ಬಂಗಾರದ ಅಂಗಡಿ ವ್ಯಾಪಾರಕ್ಕೂ ಕೂಡ ಅನುಕೂಲ ಆಗೋ ರೀತಿ ನಮಗೊಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ತಂತ್ರಸಾರದ ಬಗ್ಗೆ ಒಂದಷ್ಟು ಚಿಂತನೆ ಆದರೆ, ನೀವು ಕಳಿಸಿರ್ತಕ್ಕಂಥ ನಿಮ್ಮ 4-5 ಫೋಟೋಗಳಿದೆ. ಹಸ್ತ ಸಾಮುದ್ರಿಕೆ ಇದೆ ಮತ್ತು ಕಣ್ಣರೇಖೆ ಇದೆ, ನಿಮ್ಮ ಹಿರಿಯರ ಫೋಟೋ ಇದೆ, ಹಸ್ತ ಸಾಮುದ್ರಿಕೆ ಜೊತೆಗೆ ನಿಮ್ಮ ವ್ಯಾಪಾರದ ಮಳಿಗೆ ಎಲ್ಲವನ್ನೂ ಕಳಿಸಿದ್ದೀರಿ ನಿಜ. ಆದರೆ ಬಹಳ ಮುಖ್ಯವಾಗಿ ನಾನು ತಗೊಳ್ಬೇಕಾಗಿರೋ 2 ವಿಚಾರ ಇದೆ. ಒಂದು, ತಂತ್ರಸಾರದಿಂದ ವ್ಯಾಪಾರ ವ್ಯವಹಾರ ಕುಂಠಿತವಾಗ್ತಾ ಇದೆ ಅನ್ನೋದು. ತಂತ್ರಸಾರದಿಂದ ವ್ಯಾಪಾರ ವ್ಯವಹಾರಗಳು ಕುಂಠಿತವಾಗೋದು ಸತ್ಯ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇನ್ನು ಇಂತಹ ಸನ್ನಿವೇಶದಲ್ಲಿ ವ್ಯಾಪಾರಕ್ಕೆ ನಾವು ಹೊತ್ತು ಕೊಟ್ಟು ಇದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ನಿಮ್ಮ ಜೀವನದ ಬಗ್ಗೆ ಒಂದು ಮಾತಾಡಬೇಕಾಗಿದೆ. ಮದುವೆಗೂ ಮುನ್ನ ಯಾವ ವಿಚಾರಗಳನ್ನು ಸಹಿತ ಸ್ಪಷ್ಟೀಕರಿಸ್ಕೊಳ್ತೀರ. ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿ ನೀವು ಡೈವರ್ಸ್ ತೊಗೊಂಡಿದ್ದೀನಿ ಅಂತ ಭಾಳ ಸ್ಪಷ್ಟೀಕರಿಸಿ ಬರೆದಿದ್ದೀರಿ. ಅದು 15 ದಿವಸದ ಸಂಸಾರ ಅಂತ ಬರೆದಿದ್ದೀರಿ. ನೋಡಿ, ತುಂಬ ದಿನಗಳ ಕಾದು ನಿಮ್ಮ ಫೋಟೋನ ನೋಡ್ತಿದ್ರೆ ನಿಮ್ಮ ಪರಿಸ್ಥಿತಿ ಹೇಗೆ ಅಂತ ನಮಗೆ ಅರ್ಥ ಆಗುತ್ತೆ. ಆದರೆ ಇಷ್ಟು ದಿವಸ ಕಾದು ಒಂದು ಮದುವೆ ಅಂತಾಗಿದ್ದೀರಿ. ಮದುವೆ ಆಗಿ ಬರೀ 15 ದಿವಸದಲ್ಲಿ ಇಂಥದ್ದೊಂದು ನಿಲುವು ತೀರ್ಮಾನ ತಂದುಕೊಂಡ್ಬಿಟ್ಟಿದ್ದೀರಿ. ಅಲ್ಲಿಗೆ ಮದುವೆ ಆಯಿತು ಅನ್ನೋದು ಜಗಜ್ಜಾಹೀರಾತಾಗೋಯ್ತು. ಮದುವೆನೇ ಆಗದಿರ ಇದ್ದಿದ್ದರೆ ಇನ್ನೂ ಮದುವೆ ಆಗಿಲ್ಲಪ್ಪ, ಒಂದು ಹೊಸ ಸಂಬಂಧ ಬೇಕಿದೆ ನೋಡಿ ಎನ್ಬೋದಾಗಿತ್ತು. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಮದುವೆ ಆದಮೇಲೆ ಅವರ ಆರೋಗ್ಯ ಸರಿಯಿಲ್ಲ ಅಂತ ತಾವಿಬ್ಬರು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಡೈವರ್ಸ್ ತೊಗೊಂಡಿದ್ದೀರಿ. ಇದಾದ ಮೇಲೆ ಇನ್ನು 2ನೇ ಮದುವೆಗೆ ಅಂತಲೇ ಮುಂದಾಗಬೇಕು ನೀವು. 2ನೇ ಮದುವೆ ಆಪ್ಷನ್ಸ್ ಹೇಗಿರುತ್ತೆ? ಒಂದು, ಮದುವೆಯಾಗಿ ಹೆಂಡತಿ ಬಿಟ್ಟಿರಬೇಕು, ಮದುವೆಯಾಗಿ ಹೆಂಡತಿ ಸತ್ತಿರಬೇಕು, ಮದುವೆಯಾಗಿ ಮಕ್ಕಳಿದ್ದು ಏನೋ ಅಚಾತುರ್ಯ ಆಯಿತು ಅಕಾಲ ಮೃತ್ಯುವಿಗೆ ಈಡಾಗಿರಬೇಕು, ಅಂಥದ್ದಾಗಿರಬೇಕು. 15 ದಿವಸದಲ್ಲಿ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ನೀವು ಅಂದುಕೊಂಡದ್ದನ್ನು ಅವರ ಆರೋಗ್ಯವನ್ನು ಸರಿಪಡಿಸೋದಕ್ಕೆ ನಿಮ್ಮ ಕೈಲಿ ಏನಾದರೂ ಸಾಧನೆ ಮಾಡಿಕೊಂಡು ಸ್ವಲ್ಪ ನಿಮ್ಮ ಸಂಸಾರವನ್ನು ಮುಂದೆ ಸಾಗಿದ್ದರೆ ಬಹುಶಃ ನಿಮಗೆ ಇದು ಈ ಪ್ರಕಾರವಾಗಿರ್ತಕ್ಕಂಥ ಆಪ್ಷನ್ಸ್ ಎದುರಾಗ್ತಿರಲಿಲ್ಲ. ಆದರೆ ನೀವು ತಗೊಳ್ಳುವ ನಿಲುವು ತೀರ್ಮಾನ ದುಡುಕಿ ತೀರ್ಮಾನ ತಗೊಂಡ್ರೇನೋ ಅನ್ನೋದು ಮನಸ್ಸಲ್ಲಿದೆ. ಹಾಗಾಗಿ ಎಲ್ಲಕ್ಕೂ ಸಹಿತ ನೀವು ಬರೆದಂಥ ಪ್ರಶ್ನೆಗಳಲ್ಲಿ ಉತ್ತರ ನಾನು ಹೇಳೋದಾದರೆ, ನಿಮ್ಮ ಕಣ್ಣರೇಖೆ ಪ್ರಕಾರ ನಿಮಗೊಂದು ಬದುಕಿದೆ, ಆದರೆ ಬದುಕಿನ ಹಿಂದೆ ಇಷ್ಟು ನೋವಿದೆ. ಏನೂ ಇಲ್ಲದಿದ್ದಾಗ ಬಂದಂಥದ್ದೇ ಸೌಭಾಗ್ಯ. ಆದರೆ ಬಂದಂಥದ್ದನ್ನೆಲ್ಲವೂ ನಾವೇ ದೂರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕಣ್ಣು ಕಟ್ಟುವಂಥ ರೀತಿ, ಪಿಕ್ಚರ್ ಕಾಣುವಂಥ ರೀತಿಯಲ್ಲಿ ಎಲ್ಲರಿಗೂ 4 ಜನಕ್ಕೆ ಗೊತ್ತಾಗೋ ಥರ ವ್ಯವಹಾರ ಆಗೋಯ್ತು. ಇದಾದಮೇಲೆ ಪುನಃ ಒಂದು ಹೊಸ ಬದುಕಬೇಕು ಅಂತ ನೀವು ಅಪೇಕ್ಷೆ ಪಟ್ಟಾಗ ನಿಮ್ಮನ್ನು ಹೃದಯಕ್ಕೆ ಹತ್ತಿರವಾಗಿ ತಗೊಳ್ಳೋವಂಥವ್ರು, ಹತ್ತಿರವಾಗಿ ತಗೊಂಡು ಜೀವನವನ್ನು ಹಾಗಲ್ಲ ಹೀಗೆ ಅಂತ ಮಾಡುವಂಥ ಒಂದು ವಯಸ್ಸಿದೆಯಲ್ಲ, ಆ ವಯಸ್ಸನ್ನು ದಾಟ್ಕೊಂಡು ಬಿಟ್ಟಿದ್ದೀರಿ ನೀವು. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದರ ಮೇಲೆ ವ್ಯಾಮೋಹ ಇರುತ್ತೆ, ಮೋಹ ಇರುತ್ತೆ. ಮೋಹ, ವ್ಯಾಮೋಹ ಇದು ಮನುಷ್ಯನ ಅರ್ಧ ಭಾಗ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನು ಅದಾದ ಮೇಲೆ ಬರೀ ನನಗೊಂದು ಜೊತೆ ಬೇಕು, ನನಗೂ ಒಂದು ಆಧಾರ ಬೇಕು ಅನ್ನೋ ಚಿಂತನೆ ಒಂದಷ್ಟು ವರ್ಷಗಳು ದಾಟಿದ ಮೇಲೆ ಬರುತ್ತೆ. ಆದರೆ ಈಗ ನಿಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ನಿಮ್ಮ ಹೃದಯಕ್ಕೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಯಾರೊಬ್ಬರಾದರೂ ಸಹಿತ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಆಗೋದಂಥದ್ದು, ಕಳೆದು ಹೋಗೋದಂಥದ್ದು, ಪುನಃ ಬೇಕು ಅಂದರೆ ಬರದಿರತಕ್ಕಂಥದ್ರ ಬಗ್ಗೆ ಇನ್ನು ನಾವು ಚಿಂತನೆ ಮಾಡಬಾರ್ದು. ಹಾಗಾಗಿ ಇಲ್ಲಿ
ತಂತ್ರಸಾರ ಆಗಿದೆ, ಯಾರಾದರೂ ಸರಿಯಾದಂಥವ್ರನ್ನ ನೋಡಿ ಅಂತ ಒಬ್ಬ ಜ್ಯೋತಿಷ್ಯರು ಹೇಳೋದಾದರೆ ಆ ಜ್ಯೋತಿಷ್ಯವೇ ಅಲ್ಲ ಅಂತ ನಾನು ಹೇಳ್ತೇನೆ. ಒಂದು ವ್ಯಕ್ತಿ ಜ್ಯೋತಿಷ್ಯ ಹೇಳಬೇಕಾದ್ರೆ ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಆತನು ಗೋಚರಿಸಿದ್ರೆ, ಆತ ಅದನ್ನು ನಿಗದಿಪಡಿಸಿದ್ರೆ, ನಿಖರತೆಯಿಂದ ಹೇಳಿದ್ರೆ ಅದರ ಹಿಂದೆ ಪರಿಹಾರದ ಭಾಗ ಸಹಿತ ಅವ್ರಿಗೆ ಗೊತ್ತಿರುತ್ತೆ, ಹೇಳಬೇಕು. ಅಥವಾ ಮೂಗಿನ ತುದಿಯಲ್ಲಿ ಒಂದಿಷ್ಟು ಬೆಣ್ಣೆನೋ ತುಪ್ಪನೋ ಹಚ್ಚಿಬಿಟ್ಟು ಅದು ಯಾವಾಗ ಸೋರುತ್ತೆ ನೋಡಿ ಅಂತಂದು ಮಾತು, ಅದು ಜ್ಯೋತಿಷ್ಯರ ಮಾತು ಆಗಬಾರ್ದು. ಜ್ಯೋತಿಷ್ಯದಲ್ಲಿ ಅಪಾರವಾದಂತಹ ಜ್ಞಾನ, ಜ್ಯೋತಿಷ್ಯ ಅಥವಾ ಒಂದು ಅಗೋಚರವಾಗಿರುವ ಶಕ್ತಿ ಅವರ ಜಪ ತಪ ಅನುಷ್ಠಾನಗಳಲ್ಲಿ ಅವರದನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆಗಷ್ಟೇ ಇನ್ನೊಬ್ಬರ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥ ಕಾಯಕಲ್ಪಕ್ಕೆ ಅವರು ಮುಂದಾಗಬೇಕು. ಇದು ಎಲ್ಲರೂ ತಿಳ್ಕೊಳ್ಬೇಕಾದ ವಿಚಾರ. ಕೆಲವೊಂದು ಕಡೆ ನಿಮಗೆ ಯಾರೋ ಪ್ರಯೋಗ ಮಾಡಿದ್ದಾರೆ, ಏನೋ ಮಾಟಮಂತ್ರ ಆಗಿದೆ, ನಿಮಗಾಗಿರ್ತಕ್ಕಂಥದ್ದನ್ನು ಬೇಗ ತೆಗೆಸ್ಕೊಳ್ಳಿ, ಇಷ್ಟೇ ಸಣ್ಣದಾಗಿ ಒಂದು ಕಡ್ಡಿ ಗೀರು ಹಾಕ್ಬಿಡೋದು. ಅವರು ಅಲ್ಲಿ ಪ್ರಯೋಗ ಆಗಿದೆಯೋ ಇಲ್ಲವೋ ಅಥವಾ ತಂತ್ರ ಇದೆಯೋ ಇಲ್ಲವೋ ಏನೋ ಅವರ ಗ್ರಹಗತಿಗಳು ಸರಿ ಇಲ್ದಿರ ಸ್ವಲ್ಪ ವೀಕ್ ಆದರೂ ಅಥವಾ ತಾನು ಮಾಡುವ ಕೆಲಸ ಮನಸ್ಸಿಗೆ ಬೇಕಂದ ರೀತಿಯಲ್ಲಿ ತನ್ನ ಶ್ರದ್ಧೆಯಿಂದ ಕೆಲಸ ಮಾಡಿದಿರ ನನಗೆ ಪ್ರಯೋಗ ಆಗಿದೆ, ನಾನು ಯಾಕೆ ಬೆಳಗ್ಗೆ ಅಲ್ಲಿ ಹೋಗಬೇಕು ಅಥವಾ ನನ್ನ ವ್ಯಾಪಾರ ಆಗುತ್ತೋ ಇಲ್ವೋ, ಈ ಪ್ರಕಾರದಂಥ ಅರಮನಸ್ಸಿನಿಂದ ಅಥವಾ ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಬೇಕಾದಂಥ ಸರಿಯಾದ ವ್ಯವಸ್ಥೆ ಕೊಡುಗೆಯನ್ನು ನಾನು ಕೊಡ್ದಿರ, ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ನಾನು ಮಾಡ್ದಿರ, ನಾನು ಮಾಡ್ತಿಲ್ಲ, ನನಗಾಗ್ತಾ ಇಲ್ಲ, ನನಗೆ ಯಾರೂ ನೋಡ್ತಿಲ್ಲ, ನನ್ನ ಜನ ನನ್ನ ಹತ್ರಕ್ಕೆ ಬರ್ತಿಲ್ಲ ಅಂದ್ಕೊಂಡ್ರೆ ಅದು ದೊಡ್ಡ ಅಕ್ಷಮ್ಯ ಅಪರಾಧ ಆಗುತ್ತೆ. ಹಾಗಾಗಿ ನಾವು ಎಲ್ಲಿ ಎಡವಿದ್ದೀವಿ, ನಮ್ಮ ಎಡವಿನ ಒಂದು ಹಿಂದಿನಿರ್ತಕ್ಕಂಥ ಮೂಲಾರ್ಥವೇನು, ನಮ್ಮ ತಪ್ಪು ಎಷ್ಟಿದೆ ಅನ್ನೋದನ್ನು ಸರಿತಿದ್ದುಕೊಂಡ್ರೆ ಅಲ್ಲಿ ಯಾವ ತಂತ್ರವೂ ಬರೋದಿಲ್ಲ. ಇದು ತಂತ್ರಸಾರಕ್ಕೆ ಸಂಬಂಧಪಟ್ಟದ್ದಲ್ಲ, ತಾಳ್ಮೆಯಿಂದ ಕೂತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಸ್ಥಾನಮಾನ, ನಿಮಗೆ ಸಿಗುವಂತಹ ಗೌರವ, ನೀವು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿತವಾದಂಥ ಒಂದಷ್ಟು ಕೆಲಸಗಳನ್ನು ಎಲ್ಲೂ ಸಹಿತ ಲೋಪಬಾರದಂಥ ರೀತಿಯಲ್ಲಿ ನಡಿಬೇಕು. ಭಗವಂತ ಎಲ್ಲವನ್ನೂ ಎಲ್ಲರಿಗೂ ಕೊಡೋದಿಲ್ಲ. ಅವರವರ ಗ್ರಹಸ್ಥಿತಿಗಳಲ್ಲಿ ಅನುಗುಣವಾಗಿ ಅವರಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸಿರ್ತಾನೆ. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾದ್ರೆ, ಫಲಾಫಲಗಳನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂತಹ ಯೋಗ ಫಲ ಸಹಿತ ಇವತ್ತಿನ ನಿಮ್ಮ ಅದೃಷ್ಟ ರೇಖೆಯಲ್ಲಿದೆ. ಹಾಗಾಗಿ ಇವತ್ತು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕೆಲಸ ಆದರೂ ತಾಳ್ಮೆಯಿಂದ ಮಾಡಿ. ಮಕರ ರಾಶಿಯವರು ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರತಕ್ಕಂತಹ ಈ ಶುಭ ದಿನ ಏನು ಬೇಕೋ ಅದರ ಬಗ್ಗೆ ಚಿಂತನೆ ಮಾಡಿ, ಯಾವುದು ಸರಿಯೋ ಅದರ ಬಗ್ಗೆ ಆಲೋಚನೆ ಮಾಡಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಗಣಪನ ಅನುಗ್ರಹದಿಂದ ಸಾಕಷ್ಟು ಸಿದ್ಧಿ ಆಗುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದಷ್ಟು ಬಿಳಿ ಎಕ್ಕದ ಹೂಗಳನ್ನು ತಂದು ಹತ್ತಿರದಲ್ಲಿ ಎಲ್ಲಾದರೂ ಶಿವ ಸಾನ್ನಿಧ್ಯಕ್ಕಾಗಲಿ ಅಥವಾ ಗಣಪನ ಸಾನ್ನಿಧ್ಯಕ್ಕಾಗಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ನಿನ್ನೆಷ್ಟೇ ಶಿವರಾತ್ರಿ, ಅದಾದ ನಂತರ ಇವತ್ತಿನ ದಿವಸ ನಡೆಯುವಂತಹ ಉತ್ಸವ ರಥೋತ್ಸವ ಕಾಲ. ರಥೋತ್ಸವವನ್ನು ಕಣ್ತುಂಬಿಸ್ಕೊಂಡು ಸರ್ವಂ ಶಿವಮಯಂ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೀಗೆ ಶಿವಧ್ಯಾನವನ್ನು ನಡೆಸೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಸರಿಯಾದಂಥ ರೀತಿ ಕ್ರಮಬದ್ಧವಾಗಿ ಸತ್ಯಾಸತ್ಯತೆಗಳನ್ನು ಅರ್ತು ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಿದ್ರೆ ಒಳ್ಳೆ ಫಲಗಳು ನಿಮ್ಮದಾಗುತ್ತೆ.
ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕು, ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಇವತ್ತು ಮನೆ ದೇವರ ಅನುಗ್ರಹವನ್ನು ಪಡೀರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಹಾಕಿ ಇವತ್ತಿನ ದಿವಸ ಹತ್ತಿರದಲ್ಲೆಲ್ಲಾದರೂ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಪತ್ರೆ ಭಸ್ಮವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ನಿರ್ಗತಿಕರಾಗಿರ್ತಕ್ಕಂತಹ ವೃದ್ಧರು ಯಾರಿದ್ದಾರೆ ಅಂತಹವ್ರನ್ನ ಹುಡುಕಿ ಅವರಿಗೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಕೊಡಿಸಿದ್ದೇ ಆದರೆ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಷ್ಟ್ರಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಹಾ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಸ್ವಾಮಿಗಳೇ, ನಾವು ಒಂದು ಸೈಟ್ ತಗೊಂಡಿದ್ದೀವಿ, ತಗೊಳ್ತಿದೀವಿ, ಇನ್ನು ಅಡ್ವಾನ್ಸ್ ಆಗಿದೆ. ಮಗನ್ ಮೇಲೆ ಮಂಜುನಾಥ್ ಅಂತ. ನಮ್ಗೆ ಅದ್ರಿಂದ ಏನು ತೊಂದರೆ ಆಗಲ್ಲ ಗುರುಗಳೇ. ಲೋನ್ ಪ್ರೊಸೆಸ್ ಮೇಲೆ ಮೂವ್ ಮಾಡ್ತಿದೀವಿ, ಎಲ್ಲ ಲೋನ್ ಮೇಲೆ, ಸೈಟ್ ಇಂದ ಹಿಡಿದು ಕಟ್ಟೋದ್ರವರೆಗೂ ಎಲ್ಲ ಲೋನ್. ಆಗಲಿಮ್ಮ, ಇವತ್ತು ಲೋನ್ ಪ್ರೊಸೆಸ್ ಇಲ್ಲದಿರ ನೀವೇನೂ ಮಾಡ್ಲಿಕ್ಕೆ ಆಗಲ್ಲಮ್ಮ. ಎಷ್ಟೇ ಹಣಕಾಸು ಕೈಲಿದ್ರೂ ಒಂದಿಷ್ಟು ಸಾಲ ಮಾಡಲೇಬೇಕು. ಇದೇ ಧರ್ಮ, ಈಗಿನ ಪ್ರಸ್ತುತ ಇರತಕ್ಕಂಥದ್ದೇ ನಡೀತಿರೋದೇ ಹಾಗೆ. ಅದರಿಂದ ನೀವು ಮನೆ ತೊಗೊಳ್ಳೋದ್ರಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟೋದ್ರಲ್ಲಿ ಖಂಡಿತ ತಪ್ಪಲ್ಲ. ನೀವು ಧೈರ್ಯ ಮಾಡಿ ಮುಂದೆ ನಡೆದಿದ್ದೀರಿ, ತುಂಬ ಸಂತೋಷ, ಭಾಳ ಒಳ್ಳೆಯದಾಗಲಿ. ಆದಷ್ಟು ಬೇಗ ಮನೆ ಕಟ್ಟಿ ಆ ಮನೆ ಗೃಹ ಪ್ರವೇಶ ಮಾಡೋ ತನಕ ಯಾವುದೇ ತೊಂದರೆ ತಾಪತ್ರೆಗಳಿಲ್ದಿರ ಹೂವಿನ ಸರ ಎತ್ತಿದಷ್ಟು ಈಸಿಯಾಗಲಿ. ಆದರೆ ಮುಹೂರ್ತ ಮಾತ್ರ ಒಳ್ಳೆ ಮುಹೂರ್ತ ನೋಡಿ ನಡೆಸಿ. ಯಾವುದೇ ಆದರೂ ಮುಹೂರ್ತ ಬಲ ಅಂತ ಹೇಳ್ತಾರೆ. ಒಳ್ಳೆ ಮುಹೂರ್ತದಲ್ಲಿ ನಾವು ಮಾಡುವಂಥ ಕಾಯಕ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಅದರಲ್ಲೂ ನಿಮ್ಮ ಸ್ವರತರಂಗ ಪ್ರಕಾರ ತುಂಬ ದಿನಗಳ ಕನಸನ್ನು ಇವತ್ತು ನನಸು ಮಾಡ್ಕೊಳ್ತಾ ಇದ್ದೀರಿ. ಒಳ್ಳೆಯದಾಗಲಿ ತಾಯಿ, ಮಾಡಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ಯಾವುದು ಹೇಳೋದು ಬೇಡ ಗುರುಗಳೇ. ಆಯ್ತು, ಪರವಾಗಿಲ್ಲ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆಪ್ಪ, ಹೇಳಿ. ಗುರುಗಳೇ, 10 ವರ್ಷದಿಂದ ನಾನು ನಿಮಗೆ ಕಾಲ್ ಟ್ರೈ ಮಾಡ್ತಾ ಇದ್ದೇನೆ. ಇವಾಗ ಅದೇ ಏನೋ ಗೊತ್ತಿಲ್ಲ, ಶಿವನ ದಯದಿಂದ ನಿಮ್ಗೆ ಕಾಲ್ ಸಿಕ್ಕಿದೆ ಸರ್ ಗುರುಗಳೇ. ನಿಮ್ ಸಿಗ್ತಾರನೇ ನಾವು ಭಾವಿಸ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ, ನಿಮ್ಗೆ ಕಾಲ್ ಸಿಕ್ಕಿದೆ. ನನಗೆ ಏನ್ ಮಾತಾಡ್ಬೇಕು ಅನ್ನೋದೇ ನನಗೆ ಇದಾಗ್ತಾ ಇಲ್ಲ ಗುರುಗಳೇ. ಏನು ಕೆಲಸ ಮಾಡ್ತೀರಿ ತಾವು? ನಿಮ್ಮ ವೃತ್ತಿ ಧರ್ಮ ಏನು? ಗುರುಗಳೇ, ನಮ್ಮ ವೃತ್ತಿ ಧರ್ಮ ಬಂದ್ಬಿಟ್ಟು ವ್ಯವಸಾಯ ಮಾಡ್ತಾ ಇದ್ದೇವೆ ಗುರುಗಳೇ. ವ್ಯವಸಾಯದಲ್ಲಿ ಸಕ್ಸಸ್ ಕಾಣ್ತಾ ಇದ್ದೇವೆ ಗುರುಗಳೇ. ಬೇರೆ ಹಣಕಾಸು ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಕೈ ಹಿಡಿತಲ್ಲ. ತಿರ್ಗಾ ನಮ್ ತಾಯಿ ನಮ್ ಬಗ್ಗೆ ತುಂಬಾ ಬರುತ್ತಾ ಇದ್ದಾರೆ, ನನ್ನ ನಮ್ಮ ತಮ್ಮನ ಬಗ್ಗೆ, ಮದ್ವೆ ಬಗ್ಗೆ. ಈಗ 2 ವರ್ಷದಿಂದ 3 ವರ್ಷದಿಂದ ನಮ್ಮ ಅಣ್ಣನ ಮದ್ವೆ ಆಯ್ತು ಗುರುಗಳೇ. ಮದ್ವೆ ಆಗಿ ಮಗುರು ಆಗಿ ಒಂದು ಅವರಿಗೆ ಡೆತ್ ಆಯ್ತು. ಅಯ್ಯೋ. ತಿರ್ಗಾ ವಾಪಸ್ ಇವಾಗ ನಮ್ಮ ಮಟ್ಟಿಗೆ ಗರ್ಭಿಣಿ ಗುರುಗಳೇ. ಏನ್ ಸ್ವಲ್ಪ ಕೈ ಕಾಲು ಸುಸ್ತು ಅದು ಇದಂತ ಇವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಎಷ್ಟು ತಿಂಗಳು? ಗುರುಗಳು 7 ತಿಂಗಳಾಗಿದೆ. 7 ತಿಂಗಳಾಗಿದೆ. BP ಇದೆಯಾ ಅವರಿಗೆ? ಎಲ್ಲ ನಾರ್ಮಲ್ ಇದೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು ಗುರುಗಳ ಡಾಕ್ಟ್ರು. ಸಾಮಾನ್ಯಗೆ ಆಗ್ತಾ ಐತೆ ಗುರುಗಳೇ ನಮ್ಮ ತಾಯಿಗೆ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ಕೆಲವೊಬ್ಬ ಹೆಣ್ಮಕ್ಕಳಿಗೆ ಧೈರ್ಯ ಇರೋದಿಲ್ಲ. ಗರ್ಭ ನಿಲ್ತು ಗರ್ಭಧಾರಣೆ ಆದಮೇಲೆ ಆ ದಿನ ಕಳೀತಾ ಅವರ ಒಂದು ತಾಯ್ತನ ಅಂತಕ್ಕಂಥದ್ದು, ಅವರ ಗರ್ಭಾವಸ್ಥೆ ಅಂದರೆ ಸಂಪೂರ್ಣವಾಗಿ ಡೆಲಿವರಿ ಆಗೋ ತನಕನೂ ಅವರ ಮೈಂಡು ಬೇರೆ ಬೇರೆ ಕಡೆ ಹರಿಯೋದ್ರಿಂದ ಒಂಥರ ಭಯಭೀತರಾಗ್ತಕ್ಕಂಥದ್ರಿಂದ BP ವೇರಿಯೇಷನ್ಸ್ ಆಗುತ್ತೆ. ಇದೇ ಸಮಯದಲ್ಲಿ ತುಂಬ ಜನ ಗರ್ಭಿಣಿಯರಿಗೆ ಶುಗರ್ ಸಹಿತ ಬರುತ್ತೆ. ಈ ಶುಗರು ಮತ್ತು BP ಎರಡೂ ಸೇರಿದಾಗ ದೇಹದ ಒಂದು ಪ್ರಕ್ರಿಯೆ ಮತ್ತು ದೇಹದ ಒಂದು ಆರೋಗ್ಯ ಪರಿಸ್ಥಿತಿ ತುಂಬ ಹಾಳಾಗ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರ ಮನಸ್ಸು. ಆದರೂ ಒಂದು ಸಂತೋಷ, ನಿಮ್ಮ ಅತ್ತಿಗೆ ಬಗ್ಗೆ ನೀವು ಇಟ್ಕೊಂಡಿಂತ ಒಲವಿದೆಯಲ್ಲ, ಚಿಂತನೆ ಮಾಡ್ತಿರತಕ್ಕಂಥ ರೀತಿ ಇದೆಯಲ್ಲ, ನೋಡಿ, ಅತ್ತಿಗೆ ಅಂದರೆ 2ನೇ ತಾಯಿ ಥರ. ಆ 2ನೇ ತಾಯಿನ ನೀವು ಇಷ್ಟು ಚಿಂತನೆ ಮಾಡುವಂಥ ರೀತಿ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅವರು ಆರೋಗ್ಯವಾಗಿರ್ತಾರೆ, ಭಯಪಡಬೇಡಿ, ಏನೂ ತೊಂದರೆ ಆಗೋದಿಲ್ಲ. ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಗಿರಿಜಾಶಂಕರನ್ನೇ ಪ್ರಾರ್ಥನೆ ಮಾಡಿ.
ಗಿರಿಜಾಶಂಕರರ ಪ್ರಾರ್ಥನೆಯಿಂದ ಆ ಗರ್ಭಿಣಿ ಸ್ತ್ರೀಗೆ ಏನೂ ತೊಂದರೆ ಆಗೋದಿಲ್ಲ, ಸಂಪೂರ್ಣವಾಗಿ ಡೆಲಿವರಿ ತನಕ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಹ್ಯಾಪಿಯಾಗಿರ್ತಾರೆ, ಸಂತೋಷವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಸಾಕಷ್ಟು ಕರೆಗಳಿಗೂ ಕೂಡ ಗುರುಜರವರು ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ನೂತನವಾಗಿರ್ತಕ್ಕಂಥ ಒಂದು ಲಕ್ಕಿ ಡಿಪ್ಪಿನ ಆಫರ್ ಈಗಾಗಲೇ ಮತ್ತಿಷ್ಟು ದಿನಗಳ ಕಾಲ ಮುಂದುವರೆದಿರ್ತಕ್ಕಂಥದ್ದಿದೆ. ಇದೇ ಬರ್ತಕ್ಕಂಥ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಈ ಒಂದು ಲಕ್ಕಿ ಡಿಪ್ಪಿನ ಆಫರ್ ಮುಂದುವರಿತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಯಾರೆಲ್ಲ ಈ ಒಂದು ಲಕ್ಕಿ ಡಿಪ್ಪಿನ ಆಫರ್ಗೆ ಭಾಗಿಯಾಗಬೇಕು ಅಂತಿದ್ದೀರೋ ಈಗಲೂ ಕೂಡ ಕಾಲ ಮಿಂಚಿರ್ತಕ್ಕಂಥದ್ದಿಲ್ಲ. ತಮ್ಮೆಲ್ಲರಿಗೂ ಕೂಡ ಒಂದು ಸದಾವಕಾಶ ಇದೆ. ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಕೊರಳಲ್ಲಿ ಧರಿಸ್ತಕ್ಕಂಥದ್ದು, ಜೊತೆಗೆ ತಾವು ಅದನ್ನು ಖರೀದಿಯನ್ನು ಮಾಡಬೇಕಾದ್ರೆ ತಮಗೆ ಕೊಡ್ತಕ್ಕಂಥ ಒಂದು ಬಿಲ್, ಇದೆರಡನ್ನೂ ಕೂಡ ತಾವು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ಪಿನ ಮುಖಾಂತರ ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ಈಗ ತಾವೆಲ್ಲರೂ ಕೂಡ TV ಸ್ಕ್ರೀನಿನ ಪರದೆ ಮೇಲೆ ಗಮನಿಸ್ತಾ ಇದ್ದೀರಿ ಆ ಒಂದು ದೂರವಾಣಿ ಸಂಖ್ಯೆ. ಆ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ತಾವು ಕೂಡ ಒಂದು ಲಕ್ಕಿ ಡಿಪ್ಪಿನ ಆಫರ್ಗೆ ಭಾಗಿಯಾಗ್ತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿ 5 ಬಹುಮಾನಗಳನ್ನು ನೀಡ್ತಾ ಇರ್ತಕ್ಕಂಥದ್ದಿದೆ. 5 ಬಹುಮಾನಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಮೊದಲನೇದು ಅಂತಂದರೆ ಬಹಳ ವಿಶೇಷ, ಅದು ಅಂತಾರಾಷ್ಟ್ರೀಯ ದುಬೈನಲ್ಲಿರ್ತಕ್ಕಂಥ ಸ್ವಾಮಿನಾರಾಯಣ ಭಗವಂತನ ಕ್ಷೇತ್ರದ ದರ್ಶನ, ಜೊತೆಗೆ ದುಬೈ ಸಿಟಿ ಟೂರನ್ನು ಕೂಡ ಉಚಿತವಾಗಿ ನೀಡ್ತಾ ಇರ್ತಕ್ಕಂಥದ್ದಿದೆ. ಒಂದು ವೇಳೆ ಈ ಒಂದು ಬಹುಮಾನವನ್ನು ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ಪಾಸ್ಪೋರ್ಟ್ ಇಲ್ಲ ಅಂತಂದ್ರೂ ಕೂಡ ಇವರೇ ಜವಾಬ್ದಾರಿಯಿಂದ ಪಾಸ್ಪೋರ್ಟನ್ನು ಮಾಡಿಸಿ ನಿಮ್ಮನ್ನು ಜೋಪಾನವಾಗಿ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇರ್ತಕ್ಕಂಥದ್ದಿದೆ. ಜೊತೆಗೆ ಇನ್ನುಳಿರ್ತಕ್ಕಂಥ 4 ಬಹುಮಾನಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಭಾರತದಲ್ಲಿರ್ತಕ್ಕಂಥ ವಿಶೇಷ ಪುಣ್ಯಕ್ಷೇತ್ರದ ದರ್ಶನ. ಹಾಗಾಗಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರಿಗೆ ಈಗ ತಾವು ವಾಟ್ಸಪ್ಗೆ ಕಳಿಸ್ತಕ್ಕಂಥ ಮೆಸೇಜ್ ಇದೆಯಲ್ಲ ಅದೇ ನಂಬರ್ಗೆ ತಾವು ಕಾಲನ್ನು ಕೂಡ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ ಗುರುಜಿ. ತಮ್ಮ ಹೆಸರಮ್ಮ? ಲಕ್ಷ್ಮಿ ಅಂತ. ಗುರುಜಿ ನಮ್ಮ ಜೊತೆ ಇದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀವಿ ಸ್ವಾಮಿ. ನಾವು 4 ಸರ್ತಿ ಬಂದಿದ್ದೀವಿ ಸರ್ ಗುರುಜಿ ಆಶ್ರಮಕ್ಕೆ. ಆಶ್ರಮಕ್ಕೆ ಬಂದಿದ್ದೀರಾ? ಮಾತಾಡಿದ್ವಿ. ನನ್ನ ಮಗಳು ಈ ಸರ್ತಿ ಸೆಕೆಂಡ್ PUC ಇದ್ದಾಳೆ ಗುರುಜಿ. ಹೆಸರು ಬೇಡ ಸೆಕೆಂಡ್ PUC ಇದ್ದಾಳೆ. ಅವಳು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತಿದ್ದಾಳೆ. ಏನು ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ ನಮ್ಗೆ. ಸೆಕೆಂಡ್ PUC ಆದ್ಮೇಲೆ ಮಗಳಿದ್ದಾಳ ಹತ್ರದಲ್ಲಿ? ಇಲ್ಲ ಗುರುಜಿ, ಕಾಲೇಜ್ಗೆ ಹೋಗಿದ್ದಾಳೆ. ಈಗ ಕಾಲೇಜ್ಗೆ ಹೋಗಿದ್ದಾಳೆ. ಆದರೂ ಇತ್ತೀಚೆಗೆ ನೋಡಮ್ಮ, ಕೆಲವು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಬದುಕು ಅಂದರೆ, ಮನೆಯಲ್ಲಿ ಪೇರೆಂಟ್ಸ್ ಏನು ಹೇಳ್ತಾರೋ, ತಂದೆ ತಾಯಿ ಹೇಳುವಂಥ ಮಾತನ್ನು ಆಲಿಸುವಂಥವ್ರು ಸ್ವಲ್ಪ ಜನಕ್ಕೆ ಅವ್ರದ್ದೇ ಆದಂಥ ದೇಹಗಳಿರುತ್ತೆ, ಅವ್ರದ್ದೇ ಆದಂಥ ಚಿಂತನೆ ಇರುತ್ತೆ. ಆದರೆ ಅವರ ಚಿಂತನೆ ಅವ್ರಿಗೂ ಸರಿ ಅನಿಸೋದಿಲ್ಲ. ಮಧ್ಯೆ ಅವರು ಬಿಟ್ಟು ಹೋಗ್ತಾ ಇರ್ತಾರೆ, ಬೇರೆ ಹೊಸ ಆಲೋಚನೆಗಳಿಗೆ ಬರ್ತಾ ಇರ್ತಾರೆ. ಆದರೆ ನಿಮ್ಮ ಮಗಳ ಮನಪರಿಸ್ಥಿತಿ, ನಿಮ್ಮ ಮಗಳು ನಿಮ್ಮ ಜೊತೆಲೇ ಇರೋದ್ರಿಂದ ಅವಳ ಸ್ವರತರಂಗ ಪ್ರಕಾರ ಅಥವಾ ಅವಳನ್ನು ನೀವು ಆಲೋಚನೆ ಮಾಡಿದಾಗ ಅವಳು ಯಾವ ರೀತಿ ಒಂದು ನಿಖರವಾದಂತಹ ಒಂದು ಆಲೋಚನೆಗಳನ್ನು ಮಾಡ್ತಿರ್ತಾಳೆ ಅನ್ನೋದನ್ನು ನೋಡಿ ನೀವೊಂದು ತೀರ್ಮಾನಕ್ಕೆ ಬರಬೇಕು. ನಿಮ್ಮ ಬಲವಂತಕ್ಕೆ ಮಕ್ಕಳನ್ನು ಓದಿಸೋದು ಇವತ್ತು ಆಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ನಾವು ಹೇಳಿದಾಗ ನೀವು ಕೇಳಬೇಕು ಅಂದರೆ ಅವ್ರು ಕೇಳೋ ಮಟ್ಟಕ್ಕೆ ಇರಲ್ಲ. ಅದರಲ್ಲೂ ಈ ಫಸ್ಟ್ PU ಸೆಕೆಂಡ್ PU ಇದೆಯಲ್ಲ, ಅದು ಎಲ್ಲರ ಮನೆಗಳಲ್ಲೂ ಒಂದೆಲ್ಲ ಒಂಥರ ಕಣ್ಣೀರೇನೆ. ಅದು ಯಾಕೋ ಆ ಒಂದು ಕಾಲ ಇದೆಯಲ್ಲ, SLC ದಾಟಿ ಸೆಕೆಂಡ್ PU ಮುಗಿಯೋ ತನಕ ಯಾರೂ ಅವ್ರ ಕಂಟ್ರೋಲರ್ ಅವ್ರು ಇರೋದಿಲ್ಲ. ಕಂಟ್ರೋಲ್ ತಪ್ಪೇ ನಡೀತಾ ಇರ್ತಾರೆ. ಅದರಲ್ಲಿ ಎಲ್ಲೋ ಬೆರಳೆಣಿಕೆಯಷ್ಟು ಜನ ಮಾತ್ರ ನಮ್ಮ ಸರಹದ್ದಲ್ಲೇ ಇದ್ದಾರೆ, ಇಲ್ಲ ನನ್ನ ಮಗಳು ನನ್ನ ಹಾಕಿದ ಗೆರೆ ದಾಟೋದಿಲ್ಲ, ಅಥವಾ ಮಗ ಹೀಗಿದ್ದಾನೆ ಅಂತ ಹೇಳುವಂಥ ಧ್ವನಿ ತುಂಬ ಕಡಿಮೆ. ಹಾಗಿದ್ದರೆ ಅದೃಷ್ಟ ಅಂತಾರೆ. ಅಂತಹ ಪರಿಸ್ಥಿತಿನಲ್ಲಿ ಅವಳು ಏನು ಓದ್ತಾಳೆ, ಅವಳು ಮನಸ್ಥಿತಿ ಏನಿದೆ ಅನ್ನೋದನ್ನು ಫಸ್ಟ್ ಕೂಡಿಸ್ಕೊಂಡು ಮಾತಾಡಿ ಅವಳು ಫ್ಯಾಷನ್ ಡಿಸೈನರ್ ಆಗಬೇಕು, ನಾನು ಹೀಗೇ ಇರಬೇಕು ಅಂತ ಅವಳು ಅಪೇಕ್ಷೆ ಪಡೋದಾದರೆ ನೀವು ಬೇರೆ ಯಾವ ಮಾರ್ಗದಲ್ಲಿ ಕರ್ಕೊಂಬಂದರೂ ಅದು ತಪ್ಪಾಗುತ್ತೆ. ಯಾಕೆಂದರೆ ಇವತ್ತು ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವಳಿಗೆ ಯಾವ್ದು ಸರಿ ಅನಿಸುತ್ತೆ ಅದರಲ್ಲಿ ಹತ್ತಿರಕ್ಕೆ ನೀವು ಸ್ವಲ್ಪ ಆಲೋಚನೆ ಮಾಡಿ ಅವಳನ್ನೇ ಬ್ಯಾಲೆನ್ಸ್ ಮಾಡಿ ಮುನ್ನಡಿಬೇಕು. ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಅದಾದಮೇಲೆ ಮುಂದಿನ ಒಂದು ಕಾಲ ಹೇಗಿದೆಯೋ, ಹೇಗೆ ನಿರ್ಣಯ ಆಗುತ್ತೋ, ಅಲ್ಲಿ ತನಕ ಅವ್ರ ಮನಸ್ಥಿತಿಗಳು ಹೇಗಿರುತ್ತೋ ಅದು ನೋಡಿಕೊಂಡು ನೀವು ತೀರ್ಮಾನ ತಂದ್ಕೋಬೇಕಮ್ಮ. ಇದು ಪ್ರತಿಯೊಬ್ಬ ತಂದೆ ತಾಯಿನೂ ಮಾಡಬೇಕಾದ ಕೆಲಸ ಆಗ್ತಾಯಿದೆ ಈಗ. ಇಲ್ಲಿ ಯಾರೊಬ್ಬರು ಪ್ರತ್ಯೇಕವಾದ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವಳ ಮೈಂಡ್ಸೆಟ್ ನೋಡಿ, ಅವಳನ್ನು ನಿಮ್ಮ ಮಾತಿನಂತೆ ಅಥವಾ ಅವಳ ಮಾತಿನಂತೆ ನೀವೇ ಹೋಗಬೇಕು. ಯಾಕೆಂದ್ರೆ ನಿಮ್ಮ ಮಾತಿನಂತೆ ಅವಳು ಬಂದರೆ, ನೀವು ಹೇಳಿದ್ರಿ ನಾನು ಬಂದಿದ್ದೀನಿ, ನೀವು ಹೇಳಿದ್ರಿ ನಾನು ಓದ್ತಾ ಇದ್ದೀನಿ, ನನಗದು ಪೂರ್ತಿ ಓದಲಿಕ್ಕೆ ಆಗೋದಿಲ್ಲ, ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಅಂತಂದಾಗ ನಾವು ಹೋಗಿ ಕೂತು ಓದಲಿಕ್ಕೆ ಆಗೋದಿಲ್ಲ, ನಾವು ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ. ಇಲ್ಲಿ ವ್ಯತ್ಯಾಸ ಆಗುತ್ತಮ್ಮ. ಅದಕ್ಕೆ ಅವಳ ಮೈಂಡ್ಸೆಟ್ ತಿಳ್ಕೊಂಡೇ ನೀವು ಮುಂದೆ ಹೋಗಬೇಕು.
ಓಕೆ ಗುರುಜಿ. ಈಗ ನಮ್ಮ ಹಸ್ಬೆಂಡ್ ಇಲ್ಲ. ಹ್ಞೂ ಈಗ ನಮ್ ಬಂದಿರೋ ಭಾಗದಲ್ಲಿ ಇವಾಗ ನಾವು ಸೈಟ್ಗೆ ಪಾಯ ಪಿಲ್ಲರ್ ಹಾಕಿದೀವಿ ಗುರುಜಿ. ಹ್ಞೂ ಹ್ಞೂ ಅದು ಮನೆ ಕಟ್ಟಕ್ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವಲ್ಲ ಗುರುಜಿ. ಯಾಕೆ ಅಷ್ಟು ದೂರಕ್ಕೆ ನೀವು ಪ್ರಯಾಣ ಬೆಳೆಸ್ಬಿಟ್ಟಿದ್ದೀರಲ್ಲ, ಪಿಲ್ಲರ್ಸ್ ಹಾಕ್ಬಿಟ್ಟಿದ್ದೀರಲ್ಲ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಪಿಲ್ಲರ್ಸ್ ಹಾಕಿ ಆ ಮಟ್ಟಕ್ಕೆ ತಂದು ಈಗ ನೀವು ಮನೆ ಕಟ್ಟಕ್ಕೆ ಆಗೋದಿಲ್ಲ ಅಂದರೆ ಹಾಕಿರ್ತಕ್ಕಂಥದ್ದು ವೇಸ್ಟ್ ಆಗಿಬಿಡುತ್ತೆ. ಕಷ್ಟನೋ ಸುಖನೋ ಅದನ್ನು ಪೂರ್ತಿ ಮಾಡಲೇಬೇಕು, ನೀವು ಅದರಲ್ಲಿ ಜೀವನ ನಡೆಸಬೇಕು. ಒಳ್ಳೆಯದಾಗಲಿ ತಾಯಿ.